ಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಆದೇಶದಂತೆ ಇವತ್ತಿನ ದಿವಸ ರಾಮಾಯಣದ ಒಂದು ಪ್ರಸಂಗದ ಬಗ್ಗೆ ಯಥಾಮತಿ ಅರಿಕೆ ಮಾಡಿಕೊಡ್ತಾ ಇದ್ದೇನೆ. ಶ್ರೀರಾಮಾಯಣ ಜಗತ್ತೇ ತಿಳಿದರ ಹಾಗೆ ಭಗವಂತನ ಶ್ರೀರಾಮರೂಪದ ದಿವ್ಯವಾದ ಕಥಾ, ಭಗವಂತನ ಸರ್ವೋತ್ತಮತ್ವವನ್ನು ಸಾರಿ ಸಾರಿ ಹೇಳ್ತಕ್ಕಂಥ ಅತ್ಯದ್ಭುತವಾದಂತಹ ಕೃತಿಗಳ ಸಾಲಿನಲ್ಲಿ ರಾಮಾಯಣಕ್ಕೆ ವಿಶೇಷವಾದ ಮಹತ್ವ ಇದೆ. ಅದರ ಬಗ್ಗೆ ಪ್ರಶ್ನೆಗಳು ಉತ್ತರಗಳು ನಡೀತಾನೇ ಇರ್ತವೆ. ಪ್ರಶ್ನೋತ್ತರಗಳ ಮಥನದಲ್ಲೇ ಪರಮಾತ್ಮನ ಸರ್ವೋತ್ತಮತ್ವ ಎದ್ದು ಕಾಣಿಸುತ್ತೆ. ಇವತ್ತಿನ ಜನಗಳ ಸಾಧು ಸಂತರ ಒಂದು ಭಾವ ಹೇಗೆ ಅಂದರೆ ನಮ್ಮನ್ನು ಯಾರೂ ಪ್ರಶ್ನಿಸಲೇಬಾರದು, ನಾವು ಪ್ರಶ್ನಾತೀತರು ಅನ್ನೋ ಭಾವನೆಯನ್ನು ಹೊಂದಿರ್ತಾರೆ. ನಮ್ಮ ಶಾಸ್ತ್ರ ಹಾಗಲ್ಲ, ಎಲ್ಲಿ ಪ್ರಶ್ನೆ ಮಾಡಿಯೇ ನೀವು ತಿಳ್ಕೊಳ್ಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ, ಜಿಜ್ಞಾಸೆ ಇಲ್ಲದ ವಿಚಾರಕ್ಕೆ ಅರ್ಥನೇ ಇಲ್ಲ. ಇವತ್ತು ಯಾವುದೇ ಲೌಕಿಕದಲ್ಲೇ ನಾವು ಜಿಜ್ಞಾಸೆ ಮಾಡ್ತೇವೆ, ಅಧ್ಯಾತ್ಮದ ಬಗ್ಗೆ ಭಾರಿ ಜಿಜ್ಞಾಸೆ ಮಾಡಬೇಕು. ಆ ಜಿಜ್ಞಾಸೆ ಆಕ್ಷೇಪವಾಗಬಾರದು, ಜಿಜ್ಞಾಸೆ ಆಗಬೇಕು. ತಿಳ್ಕೊಳ್ಬೇಕು ಅಂತ ಭಾವನೆ ಇದ್ದರೆ ಅದು ಜಿಜ್ಞಾಸೆ, ಒಪ್ಪಿಕೊಳ್ಳೇಬಾರದು ಅಂತಿದ್ದರೆ ಅದು ಹಠ, ಅದಕ್ಕೆ ಪ್ರಯೋಜನ ಇಲ್ಲ. ಮತ್ತು ಜಿಜ್ಞಾಸೆಗೆ ತುಂಬ ಮಹತ್ವ ಇದೆ. ನಮ್ಮ ಪ್ರಶ್ನೆ ಇಷ್ಟು, ಈಗ ಒಂದು ಹಂತದಲ್ಲಿ ರಾಮದೇವರು ವನವಾಸಕ್ಕೆ ಬಂದಿದ್ದಾರೆ, ರಾಜ್ಯವನ್ನು ಬಿಟ್ಟಿದ್ದಾರೆ. ಆಗ ಸುಗ್ರೀವನ ಒಂದು ಮೈತ್ರಿ ಅವರಿಗಾಯಿತು. ಎಲ್ಲರೂ ಕಥೆ ಕೇಳಿದ್ದೀರಿ. ಸುಗ್ರೀವನದು ರಾಮದೇವರು ಮೇಲ್ನೋಟಕ್ಕೆ ಒಂದೇ ರೀತಿಯಾದ ಪರಿಸ್ಥಿತಿ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆ ರೀತಿ ಭಾವಿಸಿದವರು ಇದ್ದಾರೆ, ಬರೆದವರು ಇದ್ದಾರೆ. ಸುಗ್ರೀವ ರಾಜ್ಯಭ್ರಷ್ಟ, ಪತ್ನಿಯಿಂದ ದೂರಾದವನು. ಪತ್ನಿಯನ್ನು ಅವರಿವರಲ್ಲ, ಅಣ್ಣನೇ ಅಪಹರಣ ಮಾಡಿದ್ದಾನೆ, ರಾಜ್ಯನೂ ಅಪಹರಣ ಮಾಡಿದ್ದಾನೆ, ಸೇನೆಯೂ ಅವನ ಹತ್ರ ಇಲ್ಲ, ಹತಾಶ ಸ್ಥಿತಿಯಲ್ಲಿದ್ದ. ಇದು ಸತ್ಯನೇ. ರಾಮನೂ ಹಾಗೆ ಇದ್ದವನು ಅಂತ ಜನ ತಿಳ್ಕೊಂಡು, ರಾಮನೂ ಹಾಗೇನೆ, ಅವನೂ ರಾಜ್ಯಭ್ರಷ್ಟ, ಅವನೂ ಪತ್ನಿಯನ್ನು ಕಳ್ಕೊಂಡವನೇನೆ, ಅವನಿಗೂ ಕೂಡ ಯಾರೂ ಜೊತೆ ಇರಲಿಲ್ಲ, ತಬ್ಬ ಒಬ್ಬನೇ. ಇಂಥ ಸ್ಥಿತಿಯಲ್ಲಿ ಇಬ್ಬರೂ ಸಹ ಪರಸ್ಪರ ಸ್ನೇಹವನ್ನು ಮಾಡಿ ಕಾರ್ಯಸಾಧನೆ ಮಾಡಿದರು. ಇದೊಬ್ಬ ಸಾಮಾನ್ಯ ರಾಜಕುಮಾರನ ಕಥೆ ಎನ್ನೋ ಭಾವನೆಯನ್ನು ಕೆಲವರು ಬಿತ್ತಿದ್ದಾರೆ. ಪ್ರಶ್ನೆ ತಪ್ಪಲ್ಲ, ತೀರ್ಮಾನ ಮಾಡಿ ಬರೆದವರಿದ್ದಾರೆ. ಎಷ್ಟೋ ಯೂನಿವರ್ಸಿಟಿ ಪಠ್ಯಪುಸ್ತಕಗಳಲ್ಲಿ ಇಂಥ ವಿಚಾರ ಬಂದು ಹೋಗ್ಬಿಟ್ಟಿದೆ. ಪಠ್ಯಪುಸ್ತಕ ಸತ್ಯ ತಿಳಿಸ್ಬೇಕು, ಅಸತ್ಯವನ್ನು ತಿಳಿಸಿ ವಿದ್ಯಾರ್ಥಿಗಳ ಮನಸ್ಸನ್ನೇ ಕೆಡಿಸಿಬಿಡ್ತಕ್ಕಂಥ ಬರವಣಿಗೆ ತುಂಬ ವ್ಯಾಪಕವಾಗಿ ಬರ್ತಾಯಿದೆ. ಇದು ಪ್ರಶ್ನೆಯಾಗಿ ಒಳ್ಳೆಯದು. ಇಬ್ಬರು ಸಮಾನ ದುಃಖಿಗಳು ಅಂತ ಅನಿಸುತ್ತೆ. ಸಮಾನ ದುಃಖಿಗಳಲ್ಲಿ ಸಾಮಾನ್ಯವಾಗಿ ಸ್ನೇಹ ಏರ್ಪಡೋದು ಕಂಡಿದ್ದೇವೆ, ಹಾಗಾಯಿತು ಅಂತ ವಾದ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕು. ಈ ಸುಗ್ರೀವ ರಾಜ್ಯಭ್ರಷ್ಟ ಹೌದೋ ಅಲ್ವೋ? ರಾಜ್ಯಭ್ರಷ್ಟ, ಸಂಶಯನೇ ಇಲ್ಲ. ಯಾರೋ ಓಡಿಸಿಲ್ಲ, ಸ್ವಂತ ಅವನ ಅಣ್ಣನೇ ಓಡಿಸಿದ್ದ. ಬರೀ ರಾಜ್ಯ ಕಿತ್ಕೊಂಡಿಲ್ಲ, ಅವನ ಹೆಂಡತಿಯನ್ನು ಅಪಹರಣ ಮಾಡಿದ್ದ. ಸುಗ್ರೀವನ ಜೊತೆಗೆ ಯಾರೂ ಇಲ್ಲ, ಜೊತೆಗೆ ಒಂದು 4-6 ಜನ ಕಪಿಗಳನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇಡೀ ಸೈನ್ಯ ಇದೆ. ಮಹಾರಾಜ, ಅಣ್ಣ ಇವೆಲ್ಲ ಪ್ಲಸ್ ಪಾಯಿಂಟ್ ವಾಲಿಗೆ. ಸುಗ್ರೀವನಿಗೆ ದುಃಖ ಆಗಿರೋದು ನಿಜ, ಅವನಿಗೆ ಸಹಾಯ ಬೇಕೇ ಬೇಕಿತ್ತು ಅಂಬೋದು ನಿಜ. ಆದರೆ ರಾಮದೇವರದ್ದು ಹಾಗೋ ಯೋಚನೆ ಮಾಡಬೇಕಿತ್ತು. ಹಾಗಲ್ಲ ಅಂಬೋದು ಉತ್ತರ. ಅದು ಹೇಗೆ? ಮೊದಲನೇ ಪ್ರಶ್ನೆ. ರಾಮದೇವರ ರಾಜ್ಯಭ್ರಷ್ಟರ? ಮೊದಲನೇ ಪ್ರಶ್ನೆ. ರಾಜ್ಯಭ್ರಷ್ಟರಲ್ಲ, ಅವರು ತ್ಯಾಗ ಮಾಡಿ ಬಂದವರು. ಯಾರೂ ಓಡಿಸಿಲ್ಲ, ಅವ್ರನ್ನ ತ್ಯಾಗ ಮಾಡಿ ಬಂದವರೇ ಹೊರತು ಯಾರು ರಾಜ್ಯದಿಂದ ಓಡಿಸಿಲ್ಲ. ಮಂಥರೆ ಓಡಿಸೋಕ್ಕೆ ದಾಸಿ ಓಡಿಸಿದ್ರೆ ಬೆಲೆ ಇದೆ, ಅದಕ್ಕೆ ಏನೂ ಇಲ್ಲ. ಅವಳ ಮಾತು ಕೇಳಿದ ಕೈಕೇಯಿ, ಅವಳ ಮಾತಿಗೂ ಬೆಲೆ ಇಲ್ಲ. ಇವಾಗ ಸಾಮಾನ್ಯವಾಗಿ ಒಂದು ಓಟು ಬರದೇ ಇದ್ದವರು ಕೂಡ ಅಧಿಕಾರ ಬಯಸ್ತಾರಂಥ ಕಾಲ ಇದು. ರಾಮದೇವರಿಗೆ ವಿರುದ್ಧ ಓಟು ಒಂದೇ ಒಂದಿದ್ದು, ಮಂಥರೆ ಒಂದೇ. ಇಡೀ ಅಯೋಧ್ಯೆ ರಾಮದೇವರ ಜೊತೆಗಿದೆ. ಎಲ್ಲರೂ ರಾಮ ರಾಮ ಅಂತ ಆರಾಮಾಗಿ ಇರಬೇಕು ಅಂತ ಹಠ ಮಾಡ್ತಿದ್ದಾರೆ. ಆದರೆ ಒಂದು ಓಟು ಬರದೇ ಇದ್ದಿದ್ದಕ್ಕೆ ರಾಜ್ಯ ತ್ಯಾಗ ಮಾಡಿದ್ರು ರಾಮದೇವರು. ಮತ್ತು ರಾಜಕಾರಣಿಗಳು ಕೇಳ್ಬಿಟ್ಟು ತಲೆ ಕೆಟ್ಟೋಗ್ಬಿಡುತ್ತೆ ಅವ್ರಿಗೆ. ಒಂದೂ ಓಟು ಇಲ್ಲದೆ ಇದ್ದವರು ರಾಜನಾಗಬೇಕು ಅಂತ ಹೊರಟ್ರೆ ಒಂದೂ ಇಲ್ಲದೆ ಹೋದ್ರೆ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ರಾಮನದು ರಾಜ್ಯ ಭ್ರಷ್ಟತೆಯಲ್ಲ, ರಾಜ್ಯ ತ್ಯಾಗ. ಅದು ನೆನಪಿರಲಿ, ರಾಜ್ಯ ತ್ಯಾಗ. ಈ ಮಾತನ್ನು ಸ್ಪಷ್ಟವಾಗಿ ರಾಮಾಯಣನೂ ಹೇಳುತ್ತೆ, ಬೇರೆ ಗ್ರಂಥಗಳು ಹೇಳುತ್ತೆ. ಸರಳವಾಗಿ ಒಂದು ಹೇಳೋದಾದರೆ ಭಾಗವತಲ್ಲಿ ಹೇಳ್ತಾರೆ. ಮಾಯಾಮೃಗಂ ಹೇಳ್ತಾರೆ, ತ್ಯಕ್ವಾ ಸುರೇಪ್ಸಿತ ಸುದುಸ್ತ್ಯಜ ರಾಜ್ಯಲಕ್ಷ್ಮೀ ಧರ್ಮಿಷ್ಠ ಮಾರ್ಯ ವಚಸ ಯದಗಾದಾರಣ್ಯಂ ಮಾಯಾಮೃಗಂ ದಯಿತಯೇಪ್ಸಿತ ಮನ್ಯಧಾವತ್ ವಂದಾಮಹೇ ಪುರುಷತೆ ಚರಣಾರವಿಂದ. ತ್ಯಕ್ವಾ
ತ್ಯಾಗ ಮಾಡಿ ಬಂದದ್ದು ರಾಮದೇವರು ಹೊರತು ಅವರು ರಾಜ್ಯಭ್ರಷ್ಟರಾಗಿ ಬಂದಿಲ್ಲ. ಮೊದಲನೇ ಮಾತು. ರಾಮದೇವರನ್ನು ಹೋಗ್ಲಿಕ್ಕೆ ಅಡ್ಡ ಮಾಡಿದ್ದು ಯಾರ್ಯಾರು ಗೊತ್ತಾ? ಲಕ್ಷ್ಮಣ ಹೇಳ್ತಾನೆ ಅಣ್ಣ ಹೋಗಬೇಡ, ಕೌಸಲ್ಯ ಹೇಳ್ತಾಳೆ, ಯಾರು ಹೇಳಿದ್ರು ರಾಮದೇವರು ಕೇಳೋದಿಲ್ಲ, ನಾನು ಹೋಗಬೇಕು. ಸುಗ್ರೀವನಿಗೆ ಆ ರೀತಿ ಹೇಳಿದವರು ಯಾರೂ ಇಲ್ಲೇ ಇಲ್ಲ. ಆಮೇಲೆ ಭರತ ಬರ್ತಾನೆ, ರಾಮ ನೀ ರಾಜ್ಯ ತಗೊಳ್ಳೇಬೇಕು, ತಗೊಳ್ಳೇಬೇಕು. ಈ ರೀತಿ ಯಾರೋ ಸುಗ್ರೀವನು ಹೇಳಿದ್ದ. ನಿಜವಾದ ದುಃಖಿ ಸುಗ್ರೀವ. ರಾಮದೇವರು ಯಾವುದೂ ಇಲ್ಲ. ಭರತ ಹಠ ಹಿಡಿತಾನೆ, ನಾನೀಗ ಬರದೆ ಹೋದರೆ ವಾಪಸ್ ಹೋಗೋದೇ ಇಲ್ಲ, ಏನು ಬೇಕಾದ್ರೂ ತ್ಯಾಗ ಮಾಡ್ತೇನೆ, ನಾನು ವನವಾಸ ಮಾಡ್ತೇನೆ, ನೀನಿರಬೇಕು. ಇದೆಲ್ಲ ಸರಿಯಾದ ರಾಮಾಯಣ ಓದೋರಿಗೆ ಗೊತ್ತಾಗತ್ತೆ. ಸರಿಯಾದ ರಾಮಾಯಣ ಎಲ್ಲಿ ಓದಬೇಕು ಅವ್ರು ಇವತ್ತು? ಪಠ್ಯ ಪುಸ್ತಕಗಳಲ್ಲಿ ಇಲ್ಲ. ಈ ಕಥೆಗಳಲ್ಲಿ ಸಿನಿಮಾದಲ್ಲಿ ಬಂದಿದ್ದೆಲ್ಲ ಅದು ತಪ್ಪು ರಾಮಾಯಣಗಳು. ರಾಮಾಯಣ ಓದದೇ ಇದ್ದರೆ ಎಷ್ಟೋ ವಾಸಿ. ಇದು ತಪ್ಪು ರಾಮಾಯಣ ಓದಿದಾಗ ಆಹಾರ ಹಸಿವು ಉಪವಾಸ ವ್ರತ ಆದರೂ ಆಗ್ತದೆ. ಹಾಗೆ ಇದ್ದರೆ ಕೆಟ್ಟ ಆಹಾರ ತಿಂದರೆ ಸತ್ತು ಹೋಗಿಬಿಡ್ತಾನೆ ಮನುಷ್ಯ. ಇದು ದೇಹದ ಆಹಾರದ ಬಗ್ಗೆ ಎಚ್ಚರ ವಹಿಸೋ ಪದ್ಧತಿ ನಮ್ಮಲ್ಲಿದೆ. ಈ ಮನಸ್ಸಿನ ಆಹಾರದ ಬಗ್ಗೆ ಯಾರು ಯೋಚನೆ ಮಾಡ್ತಾನೇ ಇಲ್ಲ. ಅದರ ಪ್ರಭಾವನೇ ಇವತ್ತು ಅತಿ ಹೆಚ್ಚು ಕೆಟ್ಟಿರೋದು ರಾಮಾಯಣ ಮಹಾಭಾರತ. ನೆನಪಿರಲಿ, ಅತಿ ಹೆಚ್ಚು ಕೆಡಿಸಿದ್ದಾರೆ ರಾಮಾಯಣ ಮಹಾಭಾರತಗಳ. ಅಲ್ಲಿ ನಾಯಕರನ್ನು ಖಳನಾಯಕರನ್ನು ಮಾಡ್ತಾರೆ, ನಾಯಕರನ್ನು ಮಾಡ್ತಾರೆ. ನಮ್ಮ ಸಂಸ್ಕೃತಿ ಬೆಳೆದಿರೋದು ನಾಯಕರಿಂದ. ಅವ್ರ ಬಗ್ಗೆ ತಪ್ಪು ಕಲ್ಪನೆ ಬಂದಾಗ ಜನಗಳು ವಿಶ್ವಾಸನೆ ಕಳ್ಕೊಂಡು ಬಿಡ್ತಾರೆ. ದೇಶಭಕ್ತಿಯೂ ಇಲ್ಲ, ಯಾವ ಭಕ್ತಿಯೂ ಇಲ್ಲ, ಮೌಲ್ಯಗಳನ್ನು ಬಿಟ್ಟು ಬದುಕ್ತಾರೆ ಮನುಷ್ಯ. ಹಾಗಾಗಬಾರ್ದು. ಹುದ್ದೆ ನೋಡಿ, ರಾಮದೇವರಿಗೆ ಭರತ ರಾಜ್ಯ ಕೊಟ್ಟರು, ಬಿಟ್ಟರು, ಎಲ್ಲ ಮಾಡಿ ಬಂದರು. ಯಾವ ಸಹ ಸುಗ್ರೀವನಿಗಿಲ್ಲ. ಅವರಿಬ್ಬರ ಸ್ನೇಹದಲ್ಲಿ ಇಬ್ಬರು ಹೆಂಡತಿನ ಕಳ್ಕೊಂಡವರು ಅಂತ ಪ್ರಶ್ನೆ ಬರ್ಬೋದಾಗ, ಸುಗ್ರೀವ ನಿಜವಾಗ್ಲೂ ಕಳ್ಕೊಂಡಿದ್ದಾನೆ ಪಾಪ. ರಾಮದೇವರು ಕಳ್ಕೊಂಡಿದ್ದವರು ಇಲ್ಲ. ನೆನಪಿರಲಿ, ರಾಮದೇವರು ಪತಿಯನ್ನು ಕಳ್ಕೊಂಡೇ ಇಲ್ಲ. ಈಕೆ ರಮೆ, ಆಕೆ ರುಮೆ, ಇಷ್ಟೇ ವ್ಯತ್ಯಾಸ. ಸುಗ್ರೀವ ಹೆಂಡತಿ ಹೆಸರು ರುಮೆ, ರಾಮದೇವ್ರ ಹೆಂಡತಿ ರಮೆ ಎಂಬ ಮಾತಿನಲ್ಲೇ ಇದೆ. ಎಂದೂ ಕೂಡ ರಾಮ ಸೀತೆಯರ ವಿಯೋಗ ಇಲ್ಲವೇ ಇಲ್ಲ. ಸೀತೆಯನ್ನು ರಾಮದೇವರು ಕಳ್ಕೊಂಡೇ ಇಲ್ಲ. ಇವರು ಯಾವ ಸಿನಿಮಾ ನಾಟಕ ತೋರಿಸೋದಿಲ್ಲ, ಅದಕ್ಕೆ ತೋರಿಸೋದೇ ಇಲ್ಲ. ವಾಲ್ಮೀಕಿ ರಾಮಾಯಣ ಒಪ್ತಾ ಇರ್ತಾನೆ, ಅದರಲ್ಲೇ ಸ್ಪಷ್ಟ ಬಂದಿದೆ, ಆದರೂ ಜನ ಒಪ್ಪೋದಿಲ್ಲ. ಅದು ಓದೋದಿಲ್ವಲ್ಲ, ಅದೇ ಸಮಸ್ಯೆ ಆಗಿರೋದು. ರಾಮ ಹೆಂಡತಿಯನ್ನು ಕಳ್ಕೊಂಡವನು ಅಂತಾದರೆ ರಾಮದೇವ್ರ ಬಗ್ಗೆ ನಮಗೆ ಭಕ್ತಿ ಬರುತ್ತಾ? ಸಾಮಾನ್ಯ ಜನಗಳೆಲ್ಲ ಸೂಟ್ ಕೇಸ್ ಕಳ್ಕೊಂಡೆ, ಬ್ರೀಫ್ ಕೇಸ್ ಕಳ್ಕೊಂಡಿದ್ದೆ ಬರ್ತಾರೆ ಹೊರತು ಹೆಂಡತಿಯಲ್ಲಿ ಕಳ್ಕೊಂಡೆ ಅಂತ ಬಂದವ್ರು ನೋಡಿದ್ದೀರಾ ಯಾರನ್ನಾದ್ರು? ರಾಮ ಆ ರೀತಿ ಆದರೆ ರಾಮ ಪೂಜ್ಯನಾಗೋದಿಲ್ಲ. ಅವನು ಅನುಕಂಪಕ್ಕೆ ಗುಡುಗಾಗಬೇಕಾಗತ್ತೆ. ಅಯ್ಯೋ ರಾಮ ಅನ್ಬೇಕಾಗತ್ತೆ. ಪೂಜ್ಯ ರಾಮ ಅಲ್ಲ, ಅಯ್ಯೋ ರಾಮ ಅನ್ಬೇಕಾಗತ್ತೆ. ಅದಲ್ಲ, ಜನ ಅಲ್ಲೇ ಕೆಡಿಸಿಬಿಟ್ಟಿದ್ದಾರೆ ಫಸ್ಟ್. ಅದನ್ನು ಎಲ್ಲ ಮೂಲ ಗ್ರಂಥಗಳಲ್ಲೂ ಕೂಡ ಸ್ಪಷ್ಟವಾಗಿ ಸೀತಾವಿಯೋಗ ರಾಮದೇವರಿಗೆ ಆಗಿಲ್ಲ. ರಾಮ ಸೀತೆಯವರು ಮಾಡಿದ ಒಂದು ನಾಟಕನೇ ಹೊರತು ಬೇರೆ ಅಲ್ಲ. ಎಷ್ಟು ಆಧಾರ ಕೊಡ್ತಾರೆ ಜನ ಓದಿರೋ, ಸ್ವಲ್ಪ ಓದಿರೋ, ಅದು ತಪ್ಪಾಗಿ ಓದಿರೋ. ನಿತ್ಯಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಏವಚ ಭಾರತಾಚ್ಯೈವ ವೇದೇಭ್ಯೋ ಮಹಾರಾಮಾಯಣಾದಪಿ. ಎಷ್ಟು ಆಕರಗಳಿದೆ, ಓದೋದೇ ಇಲ್ಲ. ಇವತ್ತು ಅದರ ಸ್ಪಷ್ಟವಾಗಿ ಬರೀತಾರೆ. ರಾಮದೇವರು ಸೀತೆ ಕಳ್ಕೊಳ್ಳೋ ಪದಾರ್ಥಗಳೇ ಅಲ್ಲ ಫಸ್ಟ್ ಅವರು. ಆಕಾಶನ ಯಾರೋ ಕದ್ದಿದ್ದಾರೆ ಅಂತ ರಿಪೋರ್ಟ್ ನೋಡಿದ್ದಾರೆ ಎಲ್ಲಾದರೂ ಕೂಡ. ಮಹಾಲಕ್ಷ್ಮಿ ಅವ್ಯಾಕೃತ ಆಕಾಶ ಅಭಿಮಾನಿ ದೇವತೆಯವರು, ಸರ್ವತ್ರ ವ್ಯಾಪ್ತರು. ಅವರು ಕದಿಯರ ಸಾಧ್ಯ ಇದೆ ಯಾರಿಗಾದರೂ ಕೂಡ, ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಲೋಕಕ್ಕೆ ಲೀಲೆ, ಮತ್ತೊಂದು ಕಡೆ ಹಸರಿಗೆ ಮೋಹನ ಮಾಡಿರೋರು. ಇನ್ನು ಮುಂದೆ ಓದಿ, ರಹಸ್ಯವಾಗಿ ನಡೆದಿದ್ದು. ರಾವಣನ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಬಂದಿದೆ ಎಲ್ಲರಿಗೂ ಕೂಡ. ರಾಮದೇವರು ರೆಡ್ ಹ್ಯಾಂಡ್ ಹಿಡಿಬೇಕು, ರೆಡ್ ಹ್ಯಾಂಡ್ ಸಿಗಬೇಕು. ಅವರಿವರನ್ನು ಅಪಹರಣ ಮಾಡಿದ ಅಂತಲ್ಲ, ಎಷ್ಟು ಕೆಟ್ಟ ಕೆಲಸ ಮಾಡಿ ಗೊತ್ತಾಗಲಿ ಅಂತಲೇ ನಾಟಕ ಮಾಡಿದ್ರು. ರಾವಣ ಮೋಸ ಮಾಡಲಿಕ್ಕೆ ಬಂದು ಮೋಸಕ್ಕೆ ತಾನೇ ಬಲಿಯಾದ. ಅಲ್ಲಿ ಅಪಹೃತವಾಗಿ ನಿಜವಾದ ಸೀತೆಯಲ್ಲ, ಮಾಯಾ ಸೀತೆ ಮಾತ್ರ, ಸೀತಾಕೃತಿ ಮಾತ್ರ, ಸೀತೆಯಲ್ಲ. ತುಂಬ ಹೊತ್ತು ಹೇಳೋದಕ್ಕೆ ಗೊತ್ತಿಲ್ಲ, ಪ್ರಸಂಗ ಬೇಡ ಈಗ. ಯಾವಾಗ ರಾವಣ ಸೀತಾಪಹರಣಕ್ಕೆ ಪ್ರಯತ್ನ ಪಟ್ಟಾಗ ಮಾರೀಚನನ್ನು ಕಳಿಸಿಕೊಟ್ಟ. ಅವನು ಮಾಯಾಮೃಗವಾಗಿ ಬಂದ, ಮಾಯಾಮೃಜಿಂಕೆಯ ರೂಪದಲ್ಲಿ ಬಂದ. ಸೀತಾದೇವಿ ಏನು ಮಾಡಿದರು? ಅದನ್ನು ಬೇಕು ಎಂಬ ನಾಟಕವನ್ನು ಮಾಡಿದರು. ಅವನ ರಾಕ್ಷಸ, ಅದೆಲ್ಲ ಗೊತ್ತೇ ಇದೆ ಅವರಿಗೆ. ಆಮೇಲೆ ರಾವಣ ತಾನು ಮಾಯಾ ಸನ್ಯಾಸಿಯಾಗಿ ಬಂದದ್ದು ಮಾರೀಚ ಮಾಯಾ ಜಿಂಕಿಯಾಗಿ, ರಾವಣ ಬಂದಿದ್ದು ಮಾಯಾ ಸನ್ಯಾಸಿಯಾಗಿ. ಅವನಿಗೆ ಸಿಕ್ಕಿದ್ದು ಮಾಯಾ ಸೀತೆ ನೋಡಿ, ನಿಜವಾದ ಸೀತೆ ಸಿಗಲಿಲ್ಲ. ಈ ಕಥೆ ನೋಡಿದರೆ ಅರ್ಥ ಆಗ್ಬಿಡು. ಮಾಯೆಗೆ ಮಾಯೆ, ನಿಕೃತ್ಯಂಹನ್ಯ. ಸಣ್ಣ ಮಕ್ಕಳಿಗೂ ಅರ್ಥ ಆಗೋ ಕಥೆ ಇದು. ಇಷ್ಟು ಅವ್ರಿಗೆ ಗೊತ್ತಾಗೋದಿಲ್ವಾ?
ಇವತ್ತು ಕೂಡ ಈ ರಾಮದೇವರ ಕಥೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಒಂದು ಮೆಸೇಜ್ ಬಂತಿದ್ರಿಂದ. ದೊಡ್ಡ ರತ್ನವನ್ನು ಯಾರೋ ಕದೀತಾ ಇದ್ದಾರೆ ಸುದ್ದಿ ಬಂದರೆ ಬಟ್ ರತ್ನವನ್ನು ಬೇರೆ ಕಡೆ ತೆಗೆದಿಟ್ಬಿಡ್ತಾರೆ. ಫಸ್ಟ್ ಒಂದು ಡೂಪ್ಲಿಕೇಟ್ ರತ್ನ ಇಡ್ತಾರಲ್ಲಿ, ಅವನು ಕದಿಲಕ್ಕೆ ಬರ್ತಾನೆ. ಯಾಕೆ ಗೊತ್ತಾ, ನಿಜವಾದ ರತ್ನ ಬೈ ಚಾನ್ಸ್ ಕಳೆದು ಹೋಗಬಾರ್ದು ಅಂತ ಭಯ ಅವರಿಗೆ. ಅವನು ಬರಬೇಕು, ಸಿಕ್ಕಾಕೋ, ನಿಜವಾದ ಸೇಫಾಗಿರಬೇಕು. ಇದನ್ನು ಹೇಳ್ಕೊಟ್ಟಿದ್ದೆ ರಾಮಾಯಣ ಫಸ್ಟು. ಅದ್ರ ಬಗ್ಗೆ ರಾಮಾಯಣ ಮಾಡಕ್ಕೆ ಬಿಟ್ಟಿದ್ದಾರೆ ಇವರು. ದೊಡ್ಡ ತಪ್ಪದು. ರಾಮದೇವರು ಮೆಸೇಜ್ ಕೊಡ್ತಾರೆ, ರೆಡ್ ಹ್ಯಾಂಡ್ ಕಂಡು ಅವ್ರಿವ್ರ ಮಾತನ್ನು ಕೇಳ್ಕೊಂಡು ಶಿಕ್ಷೆ ಕೊಡಬಾರ್ದು, ಪ್ರಮಾಣಿಸಿ ನೋಡಬೇಕು. ಸಿಕ್ಕಾಕೊಂಡ ರಾವಣ ಸ್ಪಷ್ಟವಾಗಿ. ಹೋಗಲಿ, ಸ್ವಲ್ಪ ಅಲ್ಲ, ಅವನು ಆಮೇಲೆ ಹಿಡಿಬೋದ, ಹಿಡಿಲಿಲ್ಲ. ಯಾಕೆ ಗೊತ್ತಾ, ಕಳ್ಳನ ತಕ್ಷಣ ಹಿಡಿದ್ಬಿಟ್ರೆ ಇಲ್ಲ ನಾನು ತೊಗೊಳಕ್ಕೆ ಬಂದಿದ್ದಿಲ್ಲ, ಸುಮ್ಮನೆ ನೋಡ್ಲಿಕ್ಕೆ ಬಂದಿದ್ದೆ ಅಂತ ಹೇಳಿಬಿಡ್ತಾನೆ. ತಪ್ಪಿಸ್ಕೊಳ್ಳೋ 1000 ಸುಳ್ಳು ಹೇಳ್ತಾನೆ. ಅವ್ನು ಒಯ್ಯೋವರೆಗೂ ಆಗಬೇಕು, ಅಲ್ಲಿ ಇಟ್ಕೊಳ್ಳೋವರೆಗೂ ಆಗಬೇಕು, ಕನ್ಫರ್ಮ್ ಆಗಬೇಕು ಕಳ್ಳ ಅಂತ ಹೇಳಿಬಿಟ್ಟು. ಇವತ್ತು ಕೋರ್ಟ್ ಕಚೇರಿಗಳಲ್ಲಿ ಎವಿಡೆನ್ಸನ್ನು ಭಾರಿ ಭಾರಿ ಸ್ಪಷ್ಟ ತೋರಿಸ್ದೆ ಹೋದರೆ ಕೇಸ್ ನಿಲ್ಲೋದಿಲ್ಲ. ಅದೆಲ್ಲ ರಾಮದೇವರು ತೋರಿಸ್ಕೊಡ್ತಾರೆ. ಆಮೇಲೆ ಅವನನ್ನು ಕೊಲ್ಲಬೇಕು. ಅದರಿಂದ ರಾಜ ಯಾರನ್ನೋ ಮಾತನ್ನು ಕೇಳಿ ನಡ್ಕೊಳ್ಳಿಲ್ಲ, ಸ್ವಂತ ಪರೀಕ್ಷೆ ಮಾಡಿ ಅಪರಾಧಿಯನ್ನು ಶಿಕ್ಷಿಸಿದಂತಾಗಬೇಕು. ಇದಕ್ಕೆ ಮಾಡಿದ ನಾಟಕ ಅಷ್ಟೇ. ರಾಮ ಸೀತೆಯನ್ನು ಕಳ್ಕೊಂಡೇ ಇಲ್ಲ. ಈ ಮಾತನ್ನು ಕೊನೆಗೆ ರಾಮದೇವರೇ ಹೇಳ್ತಾರೆ, ಅನನ್ಯಾಹಿ ಮಯಾ ಸೀತಾ ಭಾಸ್ಕರೇಣ ಪ್ರಭಾಯಥ. ಸೂರ್ಯನ ಪ್ರಕಾಶವನ್ನು ಯಾರಾದರೂ ಕದಿಯಲಿಕ್ಕೆ ಸಾಧ್ಯನಾ ಸೂರ್ಯನಿಂದ? ಇಬ್ಬರು ಜೊತೆ ಆ ರೀತಿ ನಿತ್ಯ ಅವಿಯೋಗಿ ದಂಪತಿಗಳು. ಈ ಮಾತು ಹೇಳ್ಕೊಂಡು ದೊಡ್ಡ ಮೆಸೇಜ್ ರಾಮಾಯಣದ. ಯಾವುದನ್ನು ಬೈತಾರೆ ಜನ, ಅದು ಸ್ತುತ್ಯವಾದ ಕೆಲಸ. ಈ ರೀತಿ ರಾಮದೇವರು ಮಾಡ್ತಾ ಜಗತ್ತಿಗೆ ಹೇಳ್ತಾರೆ, ದುಷ್ಟರನ್ನು ವಂಚಿಸಬೇಕಾದ್ದು ಧರ್ಮ. ಇವತ್ತು ಒಳ್ಳೆಯವರು ವಂಚಿಸೋ ಪದ್ಧತಿ ಬಂದುಬಿಟ್ಟಿದೆ ನಮ್ಮಲ್ಲಿ. ಒಳ್ಳೆಯವರಿಗೆ ಮೋಸ ಮಾಡ್ತಾರಲ್ಲ, ಕೆಟ್ಟವರನ್ನ ವಂಚನೆ ಮಾಡಬೇಕು. ಸರ್ಕಾರ ಕೂಡ ವೀರಪ್ಪನ ತೋನ ಬಗ್ಗೆ ಏನಂತ ಹೇಳಿತು, ನ್ಯಾಯದಿಂದ ಹಿಡ್ಕೊಂಬಿ ಅಂತ ಹೇಳಲಿಲ್ಲ, ಡೆಡ್ ಆರ್ ಅಲೇವ್, ಅವನ ಹೆಣ ತಂದು ಒಪ್ಪಿಸಿದ್ರೆ ಸಾಕು ಅವಾರ್ಡ್ ಕೊಡ್ತೀವಿ ಅಂತ ಹೇಳಿ. ಇವನೇನು ರಾವಣ ಲೆವೆಲಿನ ಗೂಂಡ ಅಲ್ಲ ಇವನು. ಅವನ ಬಗ್ಗೆ ಇಷ್ಟು ಹೆಸರು ತೊಗೋಬೇಕಾದ್ರೆ ರಾವಣ ಎಂಥವನು ಗೊತ್ತಾ, ಇದು ವಿಶ್ವಖ್ಯಾತಿಯ ಗೂಂಡ. ಅವನನ್ನು ಈ ರೀತಿ ಮಾಡಿಬಿಟ್ಟು ಜಗತ್ತಿಗೆ ಮೆಸೇಜ್ ಕೊಟ್ಟಿದ್ದಾರೆ ಹೊರತು ಅದು ಬೇರೆ ಅಲ್ಲ. ಇದು ಒಂದು ಭಾಗ. ಆದರೆ ಸುಖದೇವರ ಪ್ರಸಂಗ ಹೀಗಲ್ಲ. ಆಯಿತು, ಅವರಿಬ್ಬರ ಸಖ್ಯ ಆಯಿತು. ಮುಂದೆ ಸಖ್ಯದಲ್ಲೂ ಕೂಡ ಏನು ನಡೆದಿದೆ ಗೊತ್ತಾ ನಿಮಗೆ? ಇಬ್ಬರು ಕರಾರು ಏನು ಹಾಕ್ಕೊಂಡಿದ್ದಾರೆ ಯೋಚನೆ ಮಾಡಿ. ಸುಗ್ರೀವ ರಾಮನ ಕಳೆದು ಹೋಗದ ಸೀತೆಯನ್ನು ಹುಡುಕಿಕೊಡ್ಬೇಕು, ಇಷ್ಟೇ ಸುಗ್ರೀವ ಮಾಡಬೇಕಾದ ಕೆಲಸ. ಕಳೆದು ಹೋಗದ ಸೀತೆಯನ್ನು ಹುಡುಕಿಕೊಟ್ರೆ ಸುಗ್ರೀವ ಕೆಲಸ ಮುಗೀತು. ರಾಮ ಹಾಗಲ್ಲ, ವಾಲಿನ ಕೊಲ್ಲಬೇಕು, ರಾಜ್ಯ ವಾಪಸ್ ಕೊಡಿಸ್ಬೇಕು, ಹೆಂಡತಿಯನ್ನು ವಾಪಸ್ ಕೊಡಿಸ್ಬೇಕು ರಾಮ. ಇದು ಆ್ಯಕ್ಚುಲಿ ಮಾಡಬೇಕು ರಾಮ. ಸುಗ್ರೀವ ಮಾಡೋದು ರಾಮನ ಹೆಂಡತಿಯನ್ನು ತರಬೇಕು, ಹೆಂಡತಿ ಕಳೆದೇ ಹೋಗಿಲ್ಲ. ಬದು ಯಾರು ಸಮಾನೋದ್ಯಗಳು ಅಂತ ಕರೀತಾರೆ ಇದನ್ನು. ಅಂದರೆ ಮೇಲ್ನೋಟದ ಕಥೆಯನ್ನು ಹೇಗೆ ದಾರಿ ತಪ್ಪಿಸ್ತಾರೆ ಜನ. ವಸ್ತುಸ್ಥಿತಿ ಪ್ರಕಾರ ಸುಮ್ಮನೆ ಯಾವ ಸಂಸ್ಕೃತವೂ ಬರದೆ ಸರಿಯಾದ ಕಥೆ ಕೇಳಿದ್ರು ಗೊತ್ತಾಗತ್ತೆ ರಾಮ ದುಃಖಿ ಅಲ್ಲ, ಅಸಹಾಯನಲ್ಲ, ಏನೇನೂ ಅಲ್ಲ. ಸುಗ್ರೀವ ಎಲ್ಲದಕ್ಕೂ ಭಾಗಿಯಾಗಿದ್ದಾನೆ. ಆದ್ದರಿಂದ ಸಮಾನ ದುಃಖಿಗಳ ಮಧ್ಯೆ ನಡೆದ ಸ್ನೇಹ ಅಲ್ಲ ಅಂಬುದು ಸ್ಪಷ್ಟ ಮಾಡ್ಕೋಬೇಕು. ಸುಗ್ರೀವ ಅಂಜಿ ಹೋಗಿ ಒಂದು ತಲೆ ಬರೆಸ್ಕೊಂಡು ವಾಸ ಮಾಡ್ತಿದ್ದವನು. ರಾಮದೇವರು ಹಾಗಲ್ಲ. ಖರದೂಷಣರನ್ನು 14,000 ರಾಕ್ಷಸ ಸೇನೆ, ಅದಕ್ಕೆ ರುದ್ರದೇವರ ವರ ಇದೆ. ಅದನ್ನು ರಾಮದೇವರು ಒಬ್ಬರೇ ಕೊಂದು ಹಾಕಿದ್ದಾರೆ. ಜಗ್ನೇ 14 ಅವಾರಣೀಯ ಕೋದಂಡ ಪಾಣಿ ಅಖಿಲಸ್ಯ ಸುಖಂ ವಿಧಾತು. ಇದನ್ನು ರಾಮದೇವರು ಮಾಡಿ ತೋರಿಸಿ ಆಗಿದೆ ಈಗಾಗಲೇ. ಅಂಥವ್ರಿಗೆ ಸಹಾಯ ಬೇಕಾ ಯಾರ್ದಾದ್ರೂ ಕೂಡ? ಸುಗ್ರೀವ ಕೆಲಸ ಮಾಡಿಲ್ಲ, ರಾಮದೇವರು ಮಾಡಿ ತೋರಿಸಿಬಿಟ್ಟಿದ್ದಾರೆ. ಅಂದರೆ ರಾಮದೇವ್ರ ಕಡೆ ಒಂದು ದೋಷದ ಹೆಸರು ಕೂಡ ಇಲ್ಲ. ಬರೀ ದೋಷ ತುಂಬಿಕೊಡೋದು ಸುಗ್ರೀವನೇ. ಅಂದಮೇಲೆ ರಾಮದೇವ್ರು ನಿಜವಾಗ್ಲೂ ಏನು ಕೇಳಬೇಕಾಗಿತ್ತಾಗಿದ್ದರೆ ಸೀತೆಯನ್ನು ಹುಡಿಸ್ಕೊಡ್ಬೇಕು, ಆಮೇಲೆ ರಾವಣನ ಕೊಲ್ಲಬೇಕು, ಸೀತೆಯನ್ನು ವಾಪಸ್ ಕೊಡಬೇಕು, ಇವೆಲ್ಲ ಕೇಳಬೇಕಾಗಿತ್ತೇನೂ ಇಲ್ಲ. ಸಮಾನ ಕರಾರುಗಳಲ್ಲ, ಸಮಾನ ದುಃಖಿಗಳೂ ಅಲ್ಲ. ಚಿಕ್ಕ ಮಕ್ಕಳಿಗೆ ಅರ್ಥ ಆಗೋ ಕಥೆಯನ್ನು ಕೆಡಿಸಿಬಿಟ್ಟು ಒಬ್ಬ ರಾಜಕುಮಾರನ ಕಥೆ, ಅಸಹಾಯಕ ರಾಜಕುಮಾರನ ಕಥೆ ಅಂತ ಮಾಡಿದ್ದಾರಲ್ಲ, ಎಷ್ಟು ತಪ್ಪದು. ಒಂದು ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ರಾಮದೇವ್ರ ಪೂಜೆ ನಿತ್ಯ ನಾವು ನೋಡ್ತಾ ಇದ್ದೇವೆ. ಜಗತ್ತೇ ರಾಮ 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 ಅಂತ ಹೇಳ್ತಾ ಇದೆ. ದೇಶ ವಿದೇಶಗಳಲ್ಲೂ ರಾಮದೇವ್ರ ಜೊತೆ ಕೇಳಿ ಬರ್ತಾ ಇದೆ. ಅಂಥ ರಾಮನ ಬಗ್ಗೆ ಇಂಥ ಅಪಲಾಪ ಮಾಡಿದರೆ ಅದು ಎಷ್ಟು ಅನ್ಯಾಯ, ಎಷ್ಟು ಮಕ್ಕಳಿಗೆ ಅರಿಯದವರಿಗೆ ಮೋಸ ಮಾಡಿದ ಪಾಪ ಬರೋದು ಯೋಚನೆ ಮಾಡಿ. ಇಷ್ಟೆಲ್ಲ ನಡೀತು. ಅನಂತರವೂ ಕೂಡ ಬುದ್ಧಿ ಪ್ರಶ್ನೆ ಬಂತು. ರಾಮದೇವರು ವಾಲಿಯನ್ನು ಕೊಂದರು, ಅದೆಲ್ಲ ಗೊತ್ತಿದೆ. ವಾಲಿಯನ್ನು ಕೊಂದರು. ಸುಗ್ರೀವ ವಾಲಿಯನ್ನು ಎಷ್ಟು ಕಂಡ್ರೆ ಹೆದರ್ತಾ ಇದ್ದ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ರಾಮನಿಗೆ ಚಾಲೆಂಜೇ ಅಲ್ಲ, ಯಾವ ಲೆಕ್ಕದಲ್ಲೂ ಚಾಲೆಂಜ್ ಅಲ್ಲ. ವಾಲಿ ಅಣ್ಣ ಮೊದಲನೇದಾಗಿ. ವಾಲಿ ಅಣ್ಣ ಸ್ವರೂಪದಲ್ಲಿ ಇಂದ್ರ, ದೊಡ್ಡ ಸೈನ್ಯವನ ಜೊತೆಗಿದೆ. ಇಂಥ ಎಲ್ಲ ಇರ್ತಕ್ಕ ವಾಲಿಯನ್ನು ಸುಗ್ರೀವ ಏನೂ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ.
ಆದರೆ ರಾಮದೇವರು ರಾವಣನ ಯಾವಾಗ ಬೇಕಾದ್ರೂ ಪೀಸ್ ಮಾಡ್ತಾಯಿತ್ತು, ಮುಂದೆ ಮಾಡಿದ್ದಾರೆ ಕೂಡ ಅದೇ ರೀತಿ ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ಸಮಾನ ದುಃಖಿಗಳ ಕಥೆ ಇದಲ್ಲ. ನಿಜವಾಗಲೂ ರಾಮದೇವರು ರಕ್ಷಣೆಗೆ ಬಂದವರೇ ಹೊರತು ಉಪಕಾರ ತಗೊಳಕ್ಕೆ ಬಂದಿಲ್ಲ. ಅವರು ಸರಿಯಾಗಿ ಕೆಡ್ತಾ ಹೋಗ್ಬೇಕು ಕಥೆನ. ರಾಮ ದುಃಖಿಯಲ್ಲದ ತಾನು ದುಃಖಿ ಅಂತ ನಟಿಸ್ತಾ ಸಹಾಯ ಬೇಕೆಲ್ಲ ತಾನು ಸಹಾಯ ಬೇಕಂಬ ನಡ್ಕೊಂಡ್ಬಿಟ್ಟು ನಿಜವಾಗ್ಲೂ ಬಂದಿರೋ ಸುಗ್ರೀವ ಉಪಕಾರ ಮಾಡಲಿಕ್ಕೆ ಹೊರತು ಉಪಕಾರ ತಗೊಳ್ಳಿಕ್ಕಲ್ವೇ ಅಲ್ಲ. ಇದು ಯಾರ ಕಥೆ ಗೊತ್ತಾ? ರಾಮ ಭಗವಂತ, ಅದು ಭಗವಂತನ ಕಥೆ. ಸುಗ್ರೀವ ಒಬ್ಬ ಜೀವನ ಕಥೆ, ಜೀವೇಶ್ವರರ ಕಥೆ ಇದು. ಜೀವೇಶ್ವರರ ಕಥೆಯಲ್ಲಿ ಜೀವ ಈಶ್ವರ ಇಬ್ಬರು ಕೂಡ ನೀನು ಪೂಜೆ ಮಾಡು ನಾನು ದಕ್ಷಿಣೆ ಮಾಡ್ತೇನೆ ಅಂತೇಳಿ ಕರಾರಲ್ಲ ಇದು. ಭಗವಂತನಿಗೆ ಯಾರು ಪೂಜೆ ಬೇಕಾಗಿದೆ ಈ ಮಧ್ಯೆ? ಅವ್ರು ಪೂಜೆ ಮಾಡೋ ಶಕ್ತಿ ಯಾರು ಯಾರಿಗಿದೆ ಯೋಚನೆ ಮಾಡಿ. ಅವನು ಏನಿಲ್ಲ ಅಂತ ಪೂಜೆ ಮಾಡಬೇಕು, ನಮಗೆ ಏನಿದೆ ಅಂತ ಪೂಜೆ ಮಾಡಬೇಕು. ಈ ಮಧ್ಯೆ ಏನೂ ಇಲ್ಲ. ಇದು ಭಗವಂತನ ಕಾರುಣ್ಯದ ಪರಾಕಾಷ್ಠೆ ಹೇಳ್ತಕ್ಕಂಥ ಜಾಗ ಇದು. ತಾನು ದುಃಖಿ ಅಂತ ನಾಟಕ ಮಾಡ್ತಾ ಬಂದು ನಿಜವಾದ ದುಃಖಿಯನ್ನು ಉದ್ಧಾರ ಮಾಡ್ತಾನಲ್ಲ, ಇದು ರಾಮದೇವರು ವಿಶೇಷವಾದ ಹಿರಿಮೆ. ಅಲ್ಲಿಗೆ ಹುಡ್ಕೊಂಡು ಬಂದಿದ್ದಾರೆ. ಈ ಮಧ್ಯೆ ರಾಮದೇವರ ಹತ್ರ ಹೋಗ್ಲಿಕ್ಕೆ ಸುಗ್ರೀವನಿಗೆ ಸಾಧ್ಯವೂ ಇಲ್ಲ. ವಾಲಿನೇ ಎದುರಿಸ್ತಾರದವನು ರಾವಣನ ತರ್ತಿ ಹಾಗೆ ಹೋಗ್ತಾನೆ. ಆದರೆ ರಾಮದೇವರು ಹುಡುಕೊಂಡು ಬಂದಿದ್ದಾರೆ. ಒಬ್ಬ ಸುಗ್ರೀವನಲ್ಲ, ವನವಾಸ ಬಂದಿದ್ದೇ ಅದಕ್ಕೋಸ್ಕರ. ರಾಮದೇವರು ವನವಾಸಕ್ಕೆ ಬಂದಿದ್ದು ವನದಲ್ಲಿರ್ತಕ್ಕಂಥ ಜನಗಳನ್ನು ಹುಡುಕಿ ಉದ್ಧಾರ ಮಾಡಲಿಕ್ಕೆ ಹೊರತು ತಮ್ಮ ಹತ್ರ ಬರೋ ಶಕ್ತಿ ಅವ್ರಿಗಿಲ್ಲ. ಇವತ್ತು ನಾವು ದೊಡ್ಡವ್ರಿಗೆ ಹೇಳಿ ಕಳಿಸಿ ನಾವು ಬರಬಹುದು, ನಾವು ಹೋದರೆ ಬಿಡೋದೇ ಇಲ್ಲ. ಒಳಗಡೆ ಅಪಾಯಿಂಟ್ಮೆಂಟ್ ಇಲ್ಲದೆ ಡಾಕ್ಟ್ರ್ ನೋಡೋಕ್ಕೆ ಬರೋದಿಲ್ಲ. ಫಸ್ಟು ಇನ್ನು ಭವರೋಗ ವೈದ್ಯರು ನೋಡೋಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಅವರಾಗಿ ಬರಬೇಕು. ಅದಕ್ಕೆ ಹೇಳ್ತಾರೆ ರಾಮದೇವರು ತ್ರಿದಶ ಮುನಿಕೃತೆ ಅರಣ್യമೇ ವಾವಿವೇಶ, ಭಕ್ತರು ಇದ್ದಲ್ಲೇ ಉದ್ಧಾರ ಮಾಡಬೇಕು ಅಂತ ಬಂದಿದ್ದಾನೆ ಹೊರತು ಯಾರ ಸಹಾಯ ರಾಮದೇವರಿಗೆ ಬೇಕಿಲ್ಲ. ಇದಿಷ್ಟು ಒಂದು ಭಾಗ. ಆದರೆ ಸುಗ್ರೀವನಿಗೆ ಎಲ್ಲ ಬೇಕಿತ್ತಲ್ಲ, ಎಲ್ಲವನ್ನು ರಾಮದೇವರು ಕೊಟ್ಟರು. ರಾಮ ವಾಲಿಯನ್ನು ಕೊಂದಿದ್ದಾಯಿತು, ರಾಜ್ಯ ಕೊಡಿಸಿದ್ದಾಯಿತು, ಅವನ ಪತ್ನಿಯೂ ಕೊಡಿಸಿದ್ದಾಯಿತು, ಪ್ರತಿಯೊಂದು ಆಯಿತು. ಇಷ್ಟಾದರೂ ಮತ್ತೊಂದು ಪ್ರಸಂಗ ಬರುತ್ತೆ ಅಲ್ಲಿ. ಇಷ್ಟೆಲ್ಲ ರಾಮದೇವರು ಮಾಡಿದ್ರಲ್ಲ, ಸುಗ್ರೀವನ ಸಂಪರ್ಕ ಬಂತು. ಹಾಗಿದ್ದರೆ ಜೀವ ಸುಗ್ರೀವನಾಗೋದಾದರೆ, ರಾಮ ಭಗವಂತನಾಗೋದಾದರೆ ರಾಮದೇವರಿಗೂ ನಮಗಂಥ ಸಂಬಂಧ ಬರಬಹುದಲ್ಲ. ನಮಗೆ ಯಾಕಂತ ಸಂಪರ್ಕ ಯಾಕೆ ಸಿಗ್ತಾ ಇಲ್ಲ? ಯಾಕೆ ಸಿಗಬೇಕು? ಈ ಪ್ರಶ್ನೆಗೆ ಉತ್ತರ, ಇಷ್ಟೆಲ್ಲ ಮೈನಸ್ ಪಾಯಿಂಟ್ ಇದ್ದ ಸುಗ್ರೀವನಿಗೆ ಒಂದು ಪ್ಲಸ್ ಪಾಯಿಂಟ್ ಇತ್ತು. ಏನು ಗೊತ್ತಾ? ಹನುಮಂತ ಆತನ ಜೊತೆಗಿದ್ದ. ಇದೆಲ್ಲ ಮೈನಸ್ ಪಾಯಿಂಟ್. ಒಬ್ಬ ಹನುಮಂತ ಇದ್ದ, ಎಲ್ಲ ಆಗೋಯ್ತು. ವಾಲಿಗೆ ಎಲ್ಲ ಪ್ಲಸ್ ಪಾಯಿಂಟೇ, ಒಂದು ಮೈನಸ್ ಪಾಯಿಂಟ್ ಹನುಮಂತನಿರಲಿಲ್ಲ ಅಷ್ಟೇ. ಇದು ನಮ್ಮ ವೈಷ್ಣವರ ಕಥೆ ಇದೆ, ನೆನಪಿಟ್ಕೊಳ್ಳಿ. ಇವತ್ತು ನಾವು ಎಲ್ಲ ಮೈನಸ್ ಪಾಯಿಂಟೇ ಇವತ್ತು. ಆದರೆ ಒಬ್ಬರು ನಮ್ಮ ಜೊತೆಗಿದ್ದಾರೆ, ವಾಯುದೇವರು ನಮ್ಮ ಜೊತೆಗಿದ್ದಾರೆ, ಮಧ್ವಾಚಾರ್ಯ ನಮ್ಮ ಜೊತೆಗಿದ್ದಾರೆ. ಸಾಕೇ ಸಾಕು. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವ. ಈ ಕಥೆ ನೋಡಿದಾಗ ಇವತ್ತು ಯಾಕೆ ನಾವು ಕೂತಿದ್ದೇವೆ ಅರ್ಥ ಆಗುತ್ತೆ. ಯಾತು ಕೂತಿರೋದು ನಾವೀಗ? ಯಾವ ರಾಮನ ಕಥೆ ಕೇಳ್ತಿರೋದು? ರಾಮ ಯಾರು ಗೊತ್ತಾ? ಭಗವಂತ ಬಿಂಬ ಆತ. ಸುಗ್ರೀವ ಜೀವ ಪ್ರತಿಬಿಂಬ. ಪ್ರತಿಬಿಂಬಕ್ಕೆ ಬಿಂಬ ಬೇಕೇ ಬೇಕು. ಸುಗ್ರೀವನ ರಾಮ ಬೇಕೇ ಬೇಕು. ಇದರ ಸಾಧ್ಯನೇ ಅದು ಗೆಲ್ಲೋಕ್ಕೋಸ್ಕರ. ಆದರೆ ಪ್ರತಿಬಿಂಬಕ್ಕೆ ಇರಲಿಕ್ಕೆ ಇಷ್ಟೆಲ್ಲ ಬಿಂಬ ಬೇಕಾದ್ರೆ ಬಿಂಬಕ್ಕೇನೂ ಬೇಕಿಲ್ಲ. ಬಿಂಬ ತನ್ನಿಸ್ತಾನೇ ಇರುತ್ತೆ, ಪ್ರತಿಬಿಂಬ ತನ್ನಿಸ್ತಾನೆ ಬರೋದಿಲ್ಲ. ಆದರೆ ಇರುವಿಕೆ ಪ್ರತಿಯೊಂದು ಕೂಡ ಬಿಂಬದ ಅಧೀನ. ಇದು ಸುಗ್ರೀವನ ಕಥೆ. ಅಂದರೆ ನಮಗೀಗ ಅರ್ಥ ಆಗುತ್ತೆ. ನಾವೆಲ್ಲ ದೇವರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ನಮ್ಮನ್ನು ಬಿಟ್ಟು ಆರಾಮಾಗಿರ್ತಾನೆ, ಏನೂ ಬೇಕಿಲ್ಲ ನಮಗೆ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಬ್ರಹ್ಮಸೂತ್ರ. ಸ್ವಲ್ಪ ಯೋಚನೆ ಮಾಡಿ. ಮೀನು ನೀರು ಇದೆ. ಮೀನು ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಹುಟ್ಟಿ ಬೆಳೆದು ಅಲ್ಲೇ ಸಾಯಬೇಕು. ಆದರೆ ನೀರಿಗೆ ಮೀನು ಬೇಕಿಲ್ಲ, ಮೀನಿಗೆ ನೀರು ಬೇಕೇ ಬೇಕು. ಅದೇನಾದರೂ ಹೊರಗೆ ಹಾಕಿದರೆ ಮೊದಲು ಎಷ್ಟು ಒದ್ದಾಡುತ್ತೆ ಮೀನು ನೋಡಬೇಕು. ಒದ್ದಾಡಿ ಸತ್ತು ಹೋಗಿಬಿಡ. ಇವತ್ತು ಜೀವ ದೇವ್ರನ್ನ ಬಿಟ್ಟರೆ ಒದ್ದಾಡಿ ಸಾಯ್ತಾನೆ ಅಂತ ಹೇಳ್ತಾರೆ. ನಾವು ಒದ್ದಾಡೋ ಸ್ಟೇಜಲ್ಲಿದ್ದೇವೆ. ಅದು ಅರ್ಥ ಮಾಡಿಕೊಡೋದ್ರೆ ಸತ್ಯ ಹೋಗಿಬಿಡ್ತೇವೆ. ಅದು ಕರೆಕ್ಟ್ ಮಾಡ್ಕೋಬೇಕು. ಇನ್ನೇನು ನೀರಲ್ಲಿ ಹಾಕಿಬಿಡಿ, ಮತ್ತೆ ಆರಾಮಾಗಿಬಿಡ. ನೀರಲ್ಲಿ ಹಾಕಿದ ತಕ್ಷಣ ಹುಡಿದಾಡಿಬಿಡೋದು. ನೀರು ಬಿಟ್ಟರೆ ಬದುಕಲಾರದು, ನೀರಿದ್ದರೆ ಬದುಕುತ್ತೆ. ಇವತ್ತು ನಾವು ಅದೇ ಸ್ಥಿತಿಯಲ್ಲಿ ನಾವಿರೋದು. ನಾವು ನೀರಿಲ್ಲದೆ ಬದುಕಲು ಪ್ರಯತ್ನ ಮಾಡ್ತಿದ್ದೇವಲ್ಲ, ಅದು ಬದುಕಾಗೋದೇ ಇಲ್ಲ. ಅಲ್ಲಿ ನೋಡಿ ಬಿಡಿ, ಅಂತೂ ಹನುಮಂತ್ ಕಾಂಟ್ಯಾಕ್ಟ್ ಅಂತೂ ಆಯ್ತಲ್ಲ ಇಬ್ಬರಿಗೂ. ಆ ರೀತಿ ನಮಗೂ ದೇವರಿಗೂ ಕಾಂಟ್ಯಾಕ್ಟ್ ಆಗಬೇಕು. ದೇವರು ಎಲ್ಲ ಕಡೆ ಬೇರೆ ಇದ್ದಾನೆ, ಯಾಕೆ ಕಾಂಟ್ಯಾಕ್ಟ್ ಆಗಬಾರ್ದು ಅಂತ ಪ್ರಶ್ನೆ. ಸುಗ್ರೀವನಿಗೆ ರಾಮ ಕಂಡ ಮೊದಲು. ಲಕ್ಷ್ಮಣ ರಾಮ ಇಬ್ಬರು ಬರ್ತಾ ಇದ್ದಾರೆ. ರಾಮದೇವರು ನೋಡಿದ ತಕ್ಷಣ ಆತ ತಪ್ಪು ತಿಳ್ಕೊಂಡ.
ಗಾಬರಿ ಆದ. ಇದ್ದಿದ್ದು 4 ಜನ ಬಾಯಂಬವಂತ 4 ಜನ ಕಪಿಗಳು ಅಷ್ಟೇ. ಗಾಬರಿ ಆದ. ಋಷ್ಯಮುಖ ಪರ್ವತ ನನಗೆ ಸುರಕ್ಷಿತ ಅಂತ ತಿಳ್ಕೊಂಡಿದ್ದೆ, ಮತಂಗರ ಶಾಪದಿಂದಾಗಿ ವಾಲಿಯಲ್ಲಿ ಬರಲಿಲ್ಲ ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ವಾಲಿ ಬರಲಿಲ್ಲ. ತಾನು ಪ್ರತಿದಿನ ಯಾರೋ ಕಳಿಸ್ಬಿಟ್ಟಿದ್ದಾನೆ, ಅವನು ನಾನು ಕೊಲ್ಲಕ್ಕೆ ಬಂದಿದ್ದಾನೆ, ಅವನು ನೋಡಿದರೆ ಗ್ಯಾರಂಟಿ ಕೊಲ್ತಾನೆ ಅಂತ ಗೊತ್ತಾಗ್ತಾ ಇದೆ ಅಂಥೇಳಿ ಓಡಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ಓಡೋರೆ. ಆಗ ಹನುಮಂತವ್ರು ಹೇಳ್ತಾನೆ, ಇದು ನೋಡಿ ಹನುಮಂತನ ಶಕ್ತಿ ಅಂದರೆ ಇದು. ಸುಗ್ರೀವ, ಆತ ಕೊಲ್ಲಕ್ಕೆ ಬಂದವನಲ್ಲ, ಸ್ವಲ್ಪ ಸರಿಯಾಗಿ ನೋಡು. ಕೊಲ್ಲಕ್ಕೆ ಬಂದವನು ಕಾಣಿಸ್ತಾನ, ಆತ ಬದುಕ್ಸಕ್ಕೆ ಬಂದವನು, ಎಚ್ಚರ ಇರಲಿ ಅಂತ ಹೇಳ್ತಾರೆ. ಇದು ದೇವ್ರ ಬಗ್ಗೆಂತ ಎಚ್ಚರ ಕೊಟ್ಟವರು ಶ್ರೀಮದ್ ಆಚಾರ್ಯ. ಭಯಪಟ್ಟು ಬದುಕೋದು ದೇವ್ರ ಭಕ್ತರ ಲಕ್ಷಣ ಅಲ್ಲ, ಪ್ರೀತಿಯಿಂದ ಬರಬೇಕು. ಹನುಮಂತನಿಗೆ ಪ್ರೀತಿ ಇದೆ, ಸುಗ್ರೀವನಿಗೆ ಭಯ ಇದೆ. ಸುಗ್ರೀವ ನೋಡವನನ್ನು, ಅದು ನೋಡಿ ಸೂರ್ಯ ಬಂದರೆ ನಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಲ್ಲ. ಸೂರ್ಯನ ತಾಪದ ಮಧ್ಯೆ ಸೂರ್ಯ ಇಲ್ಲಾಂದ್ರೆ ನಮ್ಗೆ ಗತಿ ಅನ್ಬೇಕು, ಯೋಚನೆ ಮಾಡಿ. ಅದು ಭಗವಂತನಲ್ಲಿ ತಾಪನೇ ಕೊಡೋದಿಲ್ಲ, ಬರೀ ಬೆಳ್ಕೊಡ್ತಕ್ಕಂಥವನು. ಅದು ಸೂರ್ಯ ಆಯಿತು, ಸೂರ್ಯವಂಶ ತಿಲಕ ಭಗವಂತ. ಸರಿಯಾಗಿ ನೋಡು ಅಂತ ಹೇಳ್ತಾನೆ. ನಂಬಿಕೆ ಬರಲಿಲ್ಲ ಸುಗ್ರೀವನಿಗೆ. ಆದರೆ ಒಂದು ಯೋಚನೆ ಕಂಡ, ರಾಮ ಬಂದರೆ ನಮ್ಮನ್ನು ಕೊಲ್ಲಕ್ಕೆ ಅಂತ ತಿಳ್ಕೊಂಡಲ್ಲ ಸುಗ್ರೀವ. ನಾವು ಏಕಾಸ್ತಿನ ಹಾಗೆ ತಿಳ್ಕೊಂಡಿರೋದು, ಅಯ್ಯೋ ನಮ್ಮನ್ನು ಕೊಲ್ಲಕ್ಕೆ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಆದರೆ ಬದುಕ್ಸಕ್ಕೆ ಬರೋ ವ್ರತ ಅದು, ಕೊಲ್ಲಕ್ಕಲ್ಲ, ಬದುಕ್ಸಕ್ಕೆ ಬರ್ತಕ್ಕಂಥ ವ್ರತ. ಬದುಕಿಸೋ ಭಗವಂತನ ಕೊಲ್ಲೋನು ಅಂತ ತಿಳ್ಕೊಂಡ್ರೆ ಗತಿ ಏನಾಗಬೇಕು. ನೆನಪಿರಲಿ, ಇವತ್ತು ನಾವು ಹೇಳೋ ಮಾತಲ್ಲ, ನೋಬೆಲ್ ಪ್ರೈಸ್ ಬಂದಿದೆ ಅದಕ್ಕೆ. ಏಕಾಸ್ತಿ ಅಂತ ಗೊತ್ತಿಲ್ಲ ಅವರಿಗೆ, ಸಂಶೋಧನೆ ಮಾಡಿದವರಿಗೆ. ಏನಂತ ಹೇಳಿದ್ರು ಗೊತ್ತಾ? ಜಗತ್ತಿನ ಅತ್ಯದ್ಭುತವಾದ ಔಷಧಿ ಅಂದರೆ ಏಕಾದಶಿ ಉಪವಾಸ. ಅತ್ಯದ್ಭುತವಾದ ಔಷಧಿ. ಆಯುರ್ವೇದ ಹೇಳಿದೆ, ಲಂಘನಂ ಪರಮೌಷಧಂ, ಲಂಘನಂ ಪರಮೌಷಧಂ. ಇವತ್ತು ಇದನ್ನು ಹೇಳಿದೆ ಅಷ್ಟೇ. ನಮ್ಮ ವೈದ್ಯಶಾಸ್ತ್ರ ಎಂದು ಹೇಳಿಬಿಟ್ಟಿದೆ. ಧನ್ವಂತರಿ ನಾಮಕ ಪರಮಾತ್ಮ ಹೇಳಿದ್ದಾನೆ, ಇವರಲ್ಲಿ ಧನ್ವಂತರಿ ಇದ್ದಾನೆ, ಮರಿಬಾರದು. ಇಲ್ಲೇ ಧನ್ವಂತರಿ ಹತ್ತಿರ ಇದ್ದಾನೆ. ಆದ್ದರಿಂದ ಭಗವಂತ ಉಳಿಸೋನೇ ಹೊರತು ಕೊಲ್ಲಕ್ಕೆ ಬರೋಣಲ್ಲ. ಅದ್ರ ಬಗ್ಗೆ ಹೇಳೋದು ಗೊತ್ತಿಲ್ಲ. ಅದು ಒಂದು ವ್ರತ ಮಾಡಿ, ಎಲ್ಲ ವ್ರತ ಬಿಟ್ಬಿಡಿ, ಅದೊಂದು ಮಾಡಿಬಿಡಿ ಅಂತ ಹೇಳ್ತಾ, ಅದೊಂದು ಮಾಡಿ. ನಮ್ಮದು ಎಲ್ಲ ಅದೊಂದು ಬಿಟ್ಟು ಎಲ್ಲ ಹೇಳಿ ಅಂತೀವಿ, ಅದೊಂದು ಥರ ನಾವೀಗ. ಅದೊಂದು ಬಿಟ್ಟು ಬೇರೆ ಏನಾದ್ರು ಮಾಡ್ತೇವೆ, ಅದೊಂದು ಹೇಳಬೇಡಿ. ಅದು ಒಂದು. ರಾಮ ಬೇಡ. ರಾಮ ಯಾರು ಗೊತ್ತಾ? ಹರಿದಿನ, ಇಷ್ಟೇ ವ್ಯತ್ಯಾಸ. ಹರಿದಿನ. ಭಗವಂತ ರಕ್ಷಣೆ ಮಾಡೋನೇ ಹೊರತು ಕೊಲ್ಲೋನಲ್ಲ. ನಮ್ಮ ಮಕ್ಕಳಿಗೆ ದೇವ್ರ ಬಗ್ಗೆ ತಪ್ಪು ಹೇಳಿಬಿಟ್ಟಿದೆ. ದೇವರು ಕೈ ಮುರಿತಾನೆ, ಕಾಲು ಮುರಿತಾನೆ, ಈ ರೀತಿ ಹೇಳಿ ತಲೆಗೆ ಕೆಡಿಸ್ಬಿಟ್ಟಿದ್ದಾರೆ. ದೇವರು ಉಳಿಸೋನೇ ಹೊರತು ಕೊಲ್ಲೋನಲ್ಲ. ಪರಮದಯಾಳು, ಏನು ಕರುಣಾನಿಧಿಯು ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ, ಪಾಲಿಸುವ, ನಿರ್ವಾಣ ಬದಲಾದ ಕೆಲ ಲೋಕಸ್ಥಾನದಲ್ಲಿ ತನ್ನವರನ್ನಿಟ್ಟಾನಂದ ಬಡಿಸುವ. ಮಾತು ಕೇಳಿದಾಗ ಯಾರೂ ದೇವರು ಆಚಾರ್ಯ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಅದನ್ನು ಹೇಳಿದವನೇ ಹನುಮಂತ, ಅವರೇ ಮಧ್ವಾಚಾರ್ಯರು. ನೋಡಾತನನ್ನ. ಆಗ ಸುಗ್ರೀವ ಯೋಚನೆ ಮಾಡಿದ, ನೋಡು ಹನುಮಂತ, ನನಗೆ ಅರ್ಥ ಆಯಿತು, ಆದರೆ ಹೋಗೋ ಧೈರ್ಯ ಮಾತ್ರ ಇಲ್ಲ, ನನ್ನ ಪರ ನೀನೇ ಹೋಗಬೇಕು ಅಂತ ಹೇಳ್ತಾನೆ. ತಕ್ಷಣ ಹನುಮಂತ ಹೊರಡ್ತಾನೆ. ಇದು ದೊಡ್ಡ ವಿಷಯ. ಅದಕ್ಕೆ ಹನುಮಂತನನ್ನು ಕೇಳಿಕೊಂಡ ತಕ್ಷಣ ಹನುಮಂತವ್ರು ಹೊರಟರು. ಆಯಿತು ಸುಗ್ರೀವ, ಹೋಗಿ ಬರ್ತೇನೆ ಅಂತೇಳಿ. ಎಷ್ಟು ಕಾರುಣ್ಯ ಅವ್ರದ್ದು, ಎಷ್ಟು ಕಾರುಣ್ಯ ನೋಡಯ್ಯ. ನಿನಗೆ ಬೇಕಾಗಿರೋದು ಕಳ್ಕೊಡೋದು, ನಿನ್ನ ಹಿಡ್ತೇನ, ನಿನ್ನ ರಾಜ್ಯನ, ನೀನು ಹೋಗು, ನಾನು ಯಾಕೆ ಹೋಗಲಿ ಅಂತ ಹೇಳ್ಬೋದಾಗಿತ್ತು. ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಹೋದರು, ರಾಮನ ಮುಂದೆ ನಿಂತರು. ಹನುಮಂತ ಮಾತಾಡ್ತಾರೆ. ನೋಡಬೇಕು, ವಾಲ್ಮೀಕಿ ನೋಡಬೇಕು, ಮಧ್ವಾಚಾರ ವರ್ಣನೆ ಇದ್ದಾಗಿದೆ. ನಿಮಗೆ ಆಶ್ಚರ್ಯ ಆಗಬಹುದು. ಹನುಮಂತ ಅಲ್ಲಿಗೆ ಹೋಗಿದ್ದು ಕಪಿ ರೂಪದಲ್ಲ, ಭಿಕ್ಷು ರೂಪಂ ಪ್ರತಿಗ್ರಹ, ಸನ್ಯಾಸ ರೂಪ ತೊಗೊಂಡು ಹೋಗಿದ್ದು. ಸನ್ಯಾಸಿ ರೂಪದಲ್ಲಿ ಹನುಮಂತ ಹೋಗಿದ್ದು. ಹನುಮಂತ ಸನ್ಯಾಸಿ ರೂಪ ತೊಗೊಂಡದ್ದೇನು ಹೇಳಿ ಯೋಚನೆ ಮಾಡಿ. ಮಧ್ವಾಚಾರ್ಯ ಆದರು ಅಂತ ಅರ್ಥ ಇತ್ತು. ಹನುಮಂತ ಸನ್ಯಾಸ ಆದರೆ ಮಧ್ವಾಚಾರ್ಯ ಹೋಗಿದ್ದು ಅಂತ ಅರ್ಥ. ರಿಹರ್ಸಲ್ ಅದು, ದೇವ್ರ ಮುಂದೆ ರಿಹರ್ಸಲ್. ಆ ರೂಪನ ಹೊಗಡುತ್ತಿದ್ದಾರೆ. ವಾಲ್ಮೀಕಿಗಳು ಹೊಗಡುತ್ತಾರೆ. ಹನುಮಂತ ಮಾತಾಡ್ತಾರೆ ರಾಮದೇವ್ರ ಮುಂದೆ. ಏನು 4 ಮಾತು ಅಷ್ಟೇ, 4 ಮಾತು ಒಂದು ADM. ಹನುಮಂತನ ಮಾತು, ಹನುಮಂತನ 4 ಮುಖದವರು ಆಗ್ತಕ್ಕಂಥ ಮಾತು. ನೀವು ಯಾರು ಎಲ್ಲಿಂದ ಬಂದು ಇಷ್ಟೇ ಮಾತಾಡಿ, ಏನು ಇಷ್ಟೇ ಅಲ್ಲ. ಅದನ್ನು ಗುರುತಿಸ್ಲಿಕ್ಕೂ ಎಲ್ಲರಿಗೂ ಸಾಧ್ಯ ಇಲ್ಲ. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ. ಆ ಸಬ್ಜೆಕ್ಟ್ ಕನ್ಸರ್ನ್ ಎಕ್ಸ್ಪರ್ಟನ್ನು ಮಾತ್ರ ಎಕ್ಸಾಮನ್ನು ಮಾಡ್ತಾರೆ ಹೊರತು ಬೇರೆ ಸಬ್ಜೆಕ್ಟ್ ಅವ್ರು ಮಾಡೋದಿಲ್ಲ. ಬಿಗಿನರ್ನ ಮಾಡೋದಿಲ್ಲ, ಎಕ್ಸ್ಪರ್ಟನ್ನು ಮಾಡ್ತಾರೆ. ಮತ್ತು ರಾಮದೇವರು 4 ಮಾತು ಏನು ಹೇಳ್ತಾರೆ ಗೊತ್ತಾ? ಲಕ್ಷ್ಮಣ, ಇವನ್ ಮಾತು ಕೇಳಿದೀಯಾ? ಲಕ್ಷ್ಮಣ ಹೇಳ್ತಾರೆ. ಲಕ್ಷ್ಮಣ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಸ್ವಾರಸ್ಯ. ತಿಳ್ಕೊಬೇಕು ಇರು ಅಂತೇಳಿ. ನೋಡಿದೀಯಾ? ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾ ಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ನೋಡು, ದೊಡ್ಡ ವ್ಯಾಕರಣ ಪಂಡಿತ ಈತ. 4 ಮಾತಿಗೆ ಸ್ಥಾನೀಯ ಪುಲಾಕ ನ್ಯಾಯ ಅಂದ್ರೆ ಇದೇನೆ. ಅನ್ನ ಬೆಂದಿದ್ದನ್ನು ನೋಡ್ಲಿಕ್ಕೆ ಎಲ್ಲ ಕಿತ್ತಗಳು ನೋಡಿದರೆ ದಡ್ಡ ಅಂತ ಕರೀತಾರೆ. 4 ಕಾಳು ನೋಡ್ತಾರಲ್ಲ ಹಾಗೆ 4 ಕಾಳೇ ರಾಮದೇವರು ನೋಡಿದ್ರು. ಅವ್ರು ಸರ್ವಜ್ಞರ ಆ ವಿಚಾರ ಬೇರೆ. ನೋಡಿದೀಯಾ? ಎಂಥ ದೊಡ್ಡ ವ್ಯಾಕರಣ ಪಂಡಿತ. ನಮ್ಮಲ್ಲಿ ವ್ಯಾಕರಣ ತಪ್ಪು ಹೇಳಿದ್ರೆ ಕಪಿ ಅಂತಾರೆ. ಕಪಿಯಾಗಿ ವ್ಯಾಕರಣ ರೂಪವನ್ನು ಪರ್ಫೆಕ್ಟಾಗಿ ಹೇಳಿದ್ದು ಅವರು.
ಅದಕ್ಕೆ ಮಹಾವ್ಯಾಕರಣಾಂಭೋತಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಮುಪಾಸ್ಮೆ. ಅಂದರೆ ವಾಯುದೇವರಿಗೆ ರೂಪದಿಂದ ವ್ಯತ್ಯಾಸವಾಗೋದಿಲ್ಲ, ಅರ್ಥ ಮಾಡ್ಕೋಬೇಕು. ಯಶ್ಚೈತ್ರೀನ್ವಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತ ಮಿಥಮೇವ ನಿಹಿತಂ. ಇದು ವಾಯುದೇವರ ಮಹಿಮೆ ಇದೆ. ಎಲ್ಲ ದೇವತೆಗಳ ಗುಂಪಿನೇ ಲಕ್ಷ್ಮೀನಾರಾಯಣ ಬಿಟ್ಬಿಡಿ, ಅವ್ರು ಯಾವ ಕಾಲಕ್ಕೂ ಅವರಿಗೆ ಪ್ರಕೃತಿ ಸಂಬಂಧನೇ ಇಲ್ಲ. ಇವರು ಹಾಗಲ್ಲ, ಇವರ ಜ್ಞಾನ ಪರಿಪೂರ್ಣವಾದ ಜ್ಞಾನ. ಯಾವ ಕಾಲಕ್ಕೂ ಯಾವ ಕವರಿಗೂ ಏನೂ ಮಾಡೋಕ್ಕೆ ಬರೋದಿಲ್ಲ ಇವರನ್ನು, ವಾಯುದೇವರನ್ನು ಹಾಗಿದ್ದಾರೆ. ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಹೇಗೆ ಮಾತಾಡಿದ್ದಾನೆ. ನೂನಂ ವ್ಯಾಕರಣಂ ಕೃಷ್ಣಂ, ಇದು ಬಹಳ ಮುಖ್ಯ. ಪಾಣಿನಿ ಮೊದಲಾದವರು ಕೃಷ್ಣ ಅಂತ ಬರಲಿಲ್ಲ, ಅದು ಅಪ್ರಮಾಣ ಅಲ್ಲ, ಕೃಷ್ಣ ಅಲ್ಲ. ಇದು ಸಮಗ್ರ ವ್ಯಾಕರಣ ಪಂಡಿತರು. ಹೋಗಲಿ, ವ್ಯಾಕರಣ ಚೆನ್ನಾಗಿದೆ, ಅರ್ಥ ಹೇಗಿದೆ ಅಂತ ಪ್ರಶ್ನೆ. ಬೆಂಕಿ ಸುಡುತ್ತದೆ, ಸರಿಯಾಗಿದೆ, ಅರ್ಥನೂ ಸರಿ ಇದೆ, ವ್ಯಾಕರಣ ಸರಿ ಇದೆ. ಬೆಂಕಿ ತಣ್ಣಗಿದೆ, ವ್ಯಾಕರಣ ಸರಿ ಇದೆ, ಮುಟ್ಟಿದರೆ ಪ್ರಾಣ ಹೋಗುತ್ತಷ್ಟೆ. ವ್ಯಾಕರಣ ಸರಿ ಇದ್ದರೂ ಅರ್ಥ ತಪ್ಪಿದೆ. ಇಲ್ಲಿ ಹಾಗಲ್ಲ. ನಾನ್ ಋಗ್ವೇದ ವಿನೀತಶ್ಚ ನಾ ಯಜುರ್ವೇದಧಾರಿಣಃ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು. ಋಗ್ವೇದ, ಯಜುರ್ವೇದ, ಸಾಮವೇದ ಮೊದಲಾದ ಸಮಸ್ತ ಶಾಸ್ತ್ರಗಳನ್ನು ಕೂಡ ಬರೀ ಓದೋದಲ್ಲ. ನಾನ್ ಋಗ್ವೇದ ವಿನೀತಶ್ಚ ನಾ ಯಜುರ್ವೇದಧಾರಿಣಃ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು. ಸಮಗ್ರ ವೇದ ಗೊತ್ತಿಲ್ಲದವರಿಗೆ ಇಂಥ ಮಾತಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ರಾಮದೇವ್. 4 ವೇದ ಗೊತ್ತಿಲ್ಲದೆ ಇಂಥ 4 ಮಾತಾಡೋಕ್ಕೆ ಬರೋದಿಲ್ಲ ರಾಮದೇವ್ ಹೇಳಿದ ಮಾತಿತ್ತು. ರಾಮದೇವರ ಜ್ಞಾನ ಹೇಗಿರಬೇಕು ಯೋಚನೆ ಮಾಡಿ. ಎಷ್ಟು ಅದ್ಭುತ ವ್ಯಕ್ತಿ ಈತ. ಮುಂದೆ ನೋಡಿ ರಾಮದೇವರು ಹೊಗಡ್ತಾರೆ, ಈತನ ನೋಡು ಲಕ್ಷ್ಮಣ, ಕೆಳಗಿನ ಬಾಯಲಿಂದ ಕೆಳಗೆ ನೋಡಿ ಹೇಗಿದ್ದಾನೆ. ನ ದೋಷಃ ಸಂವಿದಿತ ಕ್ವಚಿತ್, ಈತಲ್ಲಿ ಒಂದೂ ದೋಷ ಇಲ್ಲ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಪರ್ಫೆಕ್ಟ್ ಅವರು. ಅದಕ್ಕೆ ದ್ವಾತ್ರಿಂಶಲ್ ಲಕ್ಷಣೋಪೇತಾನಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮದ್ ಚರಣಾನಾಂ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪದಲ್ಲಿ ಹೇಳ್ತಾರೆ, ದ್ವಾತ್ರಿಂಶಲ್ ಲಕ್ಷಣೋಪೇತಾನಾಂ, ಸಮಗ್ರ ಉರ್ಲಕ್ಷಣೋಪೇತಾನಾಂ, ಒಂದು ಕೂಡ ದುರ್ಲಕ್ಷಣ ಇಲ್ಲ. ಬಹಳ ಅತ್ಯಾಶ್ಚರ್ಯ ಅಂದರೆ ಅದು. ಕಲಿಯುಗದಲ್ಲಿ ಅವರೊಬ್ಬರೇ ಆಗಿರೋದು ನೆನ್ಪಿಟ್ಕೊಳ್ಬೇಕು. ದೇವರಿಗೆ ಅವತಾರ ಇಲ್ಲ. ಇವು ವಾಯುದೇವರು ಆಚಾರ್ಯ, ಶ್ರೀಮದ್ ಆಚಾರ್ಯ. ಎಷ್ಟು ಅದ್ಭುತವಾದ ನಮ್ಮ ವ್ಯಕ್ತಿಗಳ ಆಚಾರ್ಯ ನಮಗೆ ಗೊತ್ತಿಲ್ಲ. ಅವರಂಥ ಪರ್ಫೆಕ್ಟ್ ಪರ್ಸನಾಲಿಟಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಇದು ಅತ್ಯದ್ಭುತವಾದ ಸಂಗತಿ. ಎಷ್ಟು ಹೆಮ್ಮೆ ಪಡಬೇಕು ಅಂತ ನಾವು ಅವ್ರ ಬಗ್ಗೆ ಸರಿಯಾಗಿ ಹೇಳಿದರೆ ಬಹುಶಃ ನಮಗಿರಷ್ಟು ಸೌಕರ್ಯ ಯಾರಿಗೂ ಇಲ್ಲ. ಆದರೆ ನಾವು ಅಷ್ಟು ಸರಿಯಾಗಿ ತಿಳ್ಕೊಂಡು ದೊಡ್ಡ ದುರ್ದೈವ ಅದು. ನಿಜವಾಗ್ಲೂ ಕೂಡ ಹಳ್ಳಿಗೆ ಹೋಗಿ ಆಪತ್ತೊಂದು ಹನುಮಂತ ನುಡಿಗೆ ಹೋಗ್ತಾರೆ. ಎಷ್ಟೋ ಜನ ನಮ್ಮವರು ಯಾವುದೋ ಬಾಬಾನಿಂದ ಹೋಗಿಬಿಡ್ತಾರೆ. ಎಷ್ಟು ಆಶ್ಚರ್ಯ, ಎಷ್ಟು ಮೂರ್ಖರಿರ್ಬೋದು. ಆದರೆ ಹಳ್ಳಿ ಜನರ ಸಂಸ್ಕಾರ ಒಂದು ಬಂದುಬಿಟ್ಟಿದೆ, ಹನುಮಂತನ ನಂಬಿದರೆ ಕೆಲಸ ಆಗುತ್ತೆ. ನಮಗದು ಬಂದಿಲ್ಲ, ಒಂದು ದೊಡ್ಡ ದುರಂತ ಅದು. ಸ್ವಲ್ಪ ಯೋಚನೆ ಮಾಡಬೇಕು. ಅಷ್ಟು ರಾಮದೇವ್ರು ಹೊಗಳೋದು ಅವರಿವರಲ್ಲ. ಮತ್ತು ನದೋಷ ಸಂವಿತತ ಕುಚಿತ್. ಮತ್ತೊಂದು ಮಾತು ಹೇಳ್ತಾರೆ, ಸಂಸ್ಕಾರ ಕ್ರಮ ಸಂಪನ್ನಾಂ ಅದೃತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯಹಾರಿಣಿ. ಈ ಮಾತು ಕೇಳಬೇಕು. ಸಂಸ್ಕಾರ ಕ್ರಮ ಸಂಪನ್ನಾಂ, ಸಂಸ್ಕಾರ ಕ್ರಮ ಸಂಪನ್ನ. ಏನು ಸಂಸ್ಕಾರ ಎಲ್ಲ ಇದೆ ಮಾತುಗಳು, ಸಂಸ್ಕಾರದ ಮಾತು, ಸುಸಂಸ್ಕೃತವಾದ ಮಾತುಗಳು. ಆ ಸಂಸ್ಕೃತವಲ್ಲ ಅಸಂಸ್ಕೃತ ವಿಚಾರ ಹೇಳಕ್ಕೆ ಬರ್ತದೆ. ಆದರೆ ಪ್ರತಿಯೊಂದು ಹನುಮಂತ ಅಷ್ಟು ಪರ್ಫೆಕ್ಟ್ ಆಗಿರೋರು. ಅದೃತಾಂ ಅವಿಲಂಬಿತಾಂ, ಅವಸರ ಇಲ್ಲ, ವಿಳಂಬ ಇಲ್ಲ. ಹೇಗೆ ಮಾತಾಡ್ತಾನೆ ನೋಡಿದೀಯಾ? ಕೊನೆಗೆ ಹೇಳ್ತಾನೆ, ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯಹಾರಿಣಿ. ಮಂಗಳಕರವಾದ ಮಾತನ್ನು ಹೇಳ್ತಾರೆ. ನನ್ನ ಮನಸ್ಸು ಎಳೆಯುತ್ತೆ ಅಂತ ಹೇಳ್ತಾರೆ. ಇದು ಯಶ್ಚಾಹಂ ಆಪ್ತೇಭ್ಯ, ನನ್ನ ಮನಸ್ಸು ಹೃದಯ ಹಾರಿಣಿ ಹನುಮಂತನ ಮಾತು ಅಂತ ಹೇಳ್ತಾರೆ. ಇದಿಷ್ಟು ಸರ್ವಮೂಲಕ್ಕೆ ಹೇಳಬೇಕಾದ ಮಾತುಗಳು ನೆನಪಿಟ್ಕೊಳ್ಳಿ. ಸರ್ವಮೂಲಕ್ಕೆ ಎಲ್ಲ ಅಪ್ಲೈ ಆಗೋ ಮಾತುಗಳು. ಉಪನ್ಯಾಸ ಭಾರತಿಯಲ್ಲಿ ಹೇಳ್ತಾರೆ ಈ ಮಾತನ್ನು, ಇದೇ ಮಾತನ್ನೇ. ಬದ್ಧಾಚಾರ್ಯ ಉಪನ್ಯಾಸ ಆಗಿರ್ತಿತ್ತು ಅಂದರೆ ಅದೃತಾಂ ಅವಿಲಂಬಿತ. ಅಂದರೆ ಇವರ ಈತನೇ ಲೋಕಗುರು ವೇದ ವಿಖ್ಯಾತ ಭೂತೊಡದೊಳು ಶ್ರೀರಾಮ ದೂತನೆಂಬಾತ ಅಂತ ಹೇಳೋದಕ್ಕೆ ವಾಲ್ಮೀಕಿ ರಾಮಾಯಣ ಸರಿಯಾಗಿ ಓದಿದರೆ ಅಷ್ಟು ಮಾಹಿತಿ ಸಿಗುತ್ತೆ. ಕೊನೆಗೊಂದು ಮಾತು ಹೇಳ್ತಾರೆ ರಾವತೆ, ಇದು ಯಾವುದೋ ಮಂತ್ರಿ ಅಂತ ಹೇಳ್ತಾನೆ, ಸುಗ್ರೀವನ ಮಂತ್ರಿ. ಇಂಥ ವ್ಯಕ್ತಿ ಮಂತ್ರಿ ಆದರೆ ರಾಜ ಬದುಕಿದ ಅಂತ ಅರ್ಥ. ಎಂಥ ಮಂತ್ರಿಗಳ ಕೈಲಿ ನಾವಿದ್ದೀವಿ ಅಂತ ಗೊತ್ತಿದೆ ನಮಗೆ ಇವತ್ತು. ಇಂಥ ಮಂತ್ರಿ ಇದ್ದರೆ ರಾಜ ಬದುಕಿದ ಅಂತ ಅರ್ಥ. ಅದೇ ಮಂತ್ರಿ, ಅಂತಿಂಥ ಮಂತ್ರಿ ಅಲ್ಲ. ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಂ, 7 ಕೋಟಿ ಮಹಾಮಂತ್ರಗಳ ಸಂಸಿದ್ಧಿ ಪಡೆದಂಥ ಮಂತ್ರಿ ಅಂದರೆ ಸಾಕ್ಷಾತ್ ವಾಯುದೇವ. ಸಾಕ್ಷಾತ್ ಸರ್ವೋತ್ತಮನಾದ ರಾಮ, ಜೀವೋತ್ತಮನಾದ ಹನುಮಂತ ಈ ಮಾತುಕತೆ ನಡೀತಾ ಇದೆ. ಅಂಥ ಹನುಮಂತ ಮಾತಾಡ್ತಾನೆ, ರಾಮ ನಮ್ಮ ರಾಜ ಆಪತ್ತಿದ್ದಾರೆ, ಬರಬೇಕು ನೀನು. ರಾಮದೇವರು ಹೊರಡ್ತಾರೆ. ನಮ್ಗೆ ಅರ್ಥ ಆಗುತ್ತೆ, ಸುಗ್ರೀವನಿಗೆ ಹತ್ರ ಹೋಗೋ ಧೈರ್ಯ ಕೂಡ ಇಲ್ಲ. ಕರೆದು ಬರಹಾಗೆ ಮಾಡಿದ್ದು ಯಾರು ಅಂದರೆ ಹನುಮಂತ ದೇವರು. ರಾಮ
ನಮಸ್ಕಾರ ಮಾಡಿ ಕರೆದ್ರಂತೆ. ಉತ್ಥಾಪ್ಯ ಚೈನ ಅರವಿಂದ ದಲಾಯ ತಕ್ಷಃ. ರಾಮದೇವರು ಕೈ ಹಿಡಿದು ಎತ್ತಾರೆ ಮೇಲೆ. ಭರತ ಬಂದರೆ ಮುಟ್ಟಕ್ಕಾಗಲಿಲ್ಲ ರಾಮದೇವರನ್ನು. ಕೇಳಿರ್ತೀವಿ ರಾಮಾಯಣದಲ್ಲಿ. ಓಡಿ ಬಿದ್ದು ಬಿಡ್ತಾನೆ ಭರತ. ರಾಮದೇವರು ತಾವು ಬಂದು ಎತ್ತುತ್ತಾರೆ. ಹನುಮಂತ ಅಷ್ಟು ಹತ್ತಿರ ಹೋಗೋದು ಕ್ಲೋಸ್ ಹನುಮಂತನಿಗೆ ಭಗವಂತನಿಗೆ ಹನುಮಂತ ದೇವರು ಮಾತ್ರನೇ. ಬ್ರಹ್ಮದೇವರು ಭಾವಿ ಬ್ರಹ್ಮದೇವರು ಅಷ್ಟು ಕ್ಲೋಸ್ ಇದ್ದಾರೆ. ಅವರೇ ಹೇಳಿ ಯಶ್ಯಾಹಂ ಆಪ್ತೇಭ್ಯ. ಈ ಮಾತಿನಲ್ಲಿ ಎಷ್ಟು ಹೆಮ್ಮೆ ಇದೆ, ಎಷ್ಟು ಸತ್ಯ ಇದೆ. ಆಗ ಬರ್ತಾರೆ ಹನುಮಂತೇವ್ರು ಹೇಗೆ ಕರ್ಕೊಂಬಂದುಬಿಡ್ತಾರೆ ರಾಮದೇವರನ್ನು. ಆ ರೀತಿ ಕರ್ಕೊಂಬರಕ್ಕೆ ಅವರೊಬ್ಬರಿಗೆ ಸಾಧ್ಯ. ವೆಹಿಕಲ್ ತರ್ತೀನಿ ಅಂತ ಹೋಗಲಿಲ್ಲ, ತಾವೇ ವೆಹಿಕಲ್ ಆಗಿಬಿಡ್ತಾರೆ. ವಾಯುವಾಹನ ಹುಡ್ಸ್ಕೊಂಡ್ಬಿಡ್ತಾರೆ. ಒಂದು ಭುಜದ ಮೇಲೆ ಹನುಮಂತ, ಭುಜದ ಮೇಲೆ ಹನುಮಂತ, ರಾಮದೇವ್ ಒಂದು ಕಡೆ ಲಕ್ಷ್ಮಣ ದೇವರು ಕುಟ್ಕೊಂಡ್ಬಂದ್ಬಿಡ್ತಾರೆ. ರಾಮದೇವ್ರನ್ನ ಯಾತು ಕೊಡಿಸ್ಕೊಂಡ್ರು ಸ್ವಾಮಿ, ಲಕ್ಷ್ಮಣನ ಯಾತು ಕೊಡಿಸ್ಕೊಂಡ್ರು ಮಗ. ಶೇಷದೇವರು ಮಗ ವಾಯುದೇವರಿಗೆ, ಮಗನ ನೀಗೋಗಲು ಅಪ್ಪನ ನೀಗೋಗಲು ಕರ್ಕೊಂಡು ಬಿಡ್ತಾರೆ ಸುಗ್ರೀವನ ಹತ್ರ. ಸುಗ್ರೀವನಿಗೆ ಆಶ್ಚರ್ಯ ಆಗುತ್ತೆ. ಹೇಳಿದಾಗ ಮಾಡಿಬಿಟ್ಟಲ್ಲ ಇರ್ತಾರೆ, ಕುಣಿದಾಡಿ ಬಿಡ್ತಾರೆ. ಎಲ್ಲ ಒಂದು ನುಗ್ದ ನಡೆಯುತ್ತೆ. ತಂದಿದ್ದು ಹನುಮಂತ ದೇವರು, ಹತ್ತಿರ ಹನುಮಂತ ದೇವರು, ಗುರುಸಿದ್ದು ಹನುಮಂತ, ಕರ್ಕೊಂಡು ಬಂದಿದ್ದು ಹನುಮಂತ. ಇವತ್ತು ದೇವರನ್ನ ಸರಿಯಾಗಿ ಗುರುಸಿದ್ದು ಬದ್ಧಾಚಾರ ಒಬ್ಬರೇನೆ. ಉಳಿದೆಲ್ಲರೂ ದೇವ್ರನ್ನ ಏನೇನೋ ಮಾಡಾಕ್ಬಿಟ್ಟಿದ್ರು ಪಾಪ. ನಾನೇ ದೇವರು ಹೇಳೋರು ಹೊರಟುಬಿಟ್ರು. ಅದು ದೇವರಲ್ಲಿ ಇಲ್ಲ ಅಂತ ಅರ್ಥ. ನಾನೇ ದೇವರು, ದೇವರಿಲ್ಲ ಅಂದ್ರೆ ಅರ್ಥ. ಇವನು ಹೇಗಿದ್ದಾನೆ ಗೊತ್ತಲ್ಲ, ಇವನು ದೇವರಾಗೋದಕ್ಕಿಂತ ಆಗೋದು ದೇವರಿಲ್ಲ ಅಂತ ಹೇಳಿ ತಿಳಿಯೋದ ವಾಸಿ. ಎಲ್ಲ ಡಾಗ್ ಬಗ್ಗೆ ತಪ್ಪು ಕಲ್ಬಿಟ್ಟು ಕೊಟ್ಟರೆ ಬೈತಾರೆ, ಗಾಡ್ ಬಗ್ಗೆ ತಪ್ಪು ಕೊಟ್ಬಿಟ್ರೆ ಎಷ್ಟು ಆಶ್ಚರ್ಯ. ಡಾಗ್ ಬಗ್ಗೆ ಸರಿಯಾಗಿ ಬರೀದೆ ಹೋದ್ರೆ ತಿಳುವಳಿಕೆ ಇಲ್ಲ ಅಂತ ಹೇಳ್ತಾರೆ. ದೇವರ ಬಗ್ಗೆ, ಭಗವಂತನ ಬಗ್ಗೆ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮ ಜ್ಞಾನೈಕ ತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸಾರಾತ್ಮ ದಿವ್ಯಾಕೃತಿ. ನೋಡದಿದ್ದವ್ರು ನಾಳಕ್ಕೆ ಬರೋದಿಲ್ಲ ಮಾತನ್ನು. ಆಚಾರ್ಯದ ಛಾಂದೋಗ್ಯದ ಮಾತು ಕೇಳಿದರೆ ರೋಮಾಂಚನವಂತ ಮಾತಾಡ್ತಾರೆ. ಎಷ್ಟು ಅದ್ಭುತ ಭಗವಂತನ ಆಕೃತಿ. ಅವ್ರು ಹೇಳಿದ ಇವರ ಆಕೃತಿ ಎಷ್ಟು ಅದ್ಭುತ. ಆಗ ಇಬ್ಬರು ಸ್ನೇಹ ಮಾಡಿಸ್ಬೇಕು, ಇಬ್ಬರು ಕೂಡ ಸ್ನೇಹಿತರು ಮಾಡಿಸ್ಬೇಕು. ಅದು ಯಾರು ಮಾಡಿಸ್ಬೇಕು? ಹನುಮಂತನೇ ಮಾಡಿಸಿದ್ದು. ಹುತಭುಕ್ ಪ್ರಮುಖಂ. ಈ ಕಡೆ ಸುಗ್ರೀವ, ಈ ಕಡೆ ರಾಮದೇವ, ಇಬ್ಬರಿಗೂ ಸ್ನೇಹ ಮಾಡಿಸಿದರೆ ಅಗ್ನಿಸಾಕ್ಷಿಕವಾದ ಸ್ನೇಹ. ಅಗ್ನಿಸಾಕ್ಷಿಕವಾದ ಸ್ನೇಹ ಅದು ಪ್ರಾಣಾಗ್ನಿ ಸಾಕ್ಷಿಕವಾದ ಸ್ನೇಹ. ಮುಖ್ಯ ಪ್ರಾಣ ಪ್ರಾಣಾಗ್ನಿ ಅಂತ ಅವ್ರ ಹೆಸರು. ಪ್ರಾಣಾಗ್ನಿಯ ಸೂಕ್ತ ಮುಚ್ಚೈತೆ ಅಂತ ಆಚಾರ್ಯ ಹೇಳ್ತಾರೆ. ಇಬ್ಬರನ್ನು ಸ್ನೇಹ ಮಾಡಿಸ್ತಾರೆ. ಮುಂದಿನ ಕಥೆ ಎಲ್ಲರಿಗೂ ಗೊತ್ತಿದೆ. ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ದೇವರಿದ್ದಾನೆ ಹೌದು, ನಾವಿದ್ದೇವೆ ಹೌದು, ನಮಗೆ ದೇವರು ಬೇಕು ಹೌದು, ಆದರೆ ಹಿಡಿಸೋ ಒಬ್ಬ ವ್ಯಕ್ತಿ ಬೇಕು ನಮಗೆ. ಅವ್ರು ಯಾರು ಗೊತ್ತಾ? ಸ ಏನಾನ್ ಬ್ರಹ್ಮ ಗಮಯತಿ. ಅವ್ರನ್ನ ಹತ್ತಿರ ಕೂಡಿಸೋ ಶಕ್ತಿ ಇರೋದು ವಾಯುದೇವರಿಗೆ ಮಾತ್ರ. ಯಾಕೆ? ಅವರೊಬ್ಬರೇ ಸರಿಯಾಗಿ ತಿಳಿದವರು ದೇವರನ್ನು. ಇಬ್ಬರನ್ನೂ ತಿಳಿದವರು ಈ ಮಧ್ಯೆ. ಸುಗ್ರೀವ ಯಾರಂತೂ ಅವರಿಗೆ ಗೊತ್ತು, ದೇವರು ಯಾರು ಅಂತಲೂ ಗೊತ್ತು. ನಮ್ಮ ಸ್ವರೂಪನೇ ಗೊತ್ತಿಲ್ಲ ಫಸ್ಟು. ಇದು ದೊಡ್ಡ ವ್ಯತ್ಯಾಸ ಕಾಣೋ. ನೀವು ಬರಬೇಕು. ಕೊಟ್ಟಷ್ಟ ಮುಂದೆ ಆಗಿದ್ದೇನು? ಆ ಸ್ನೇಹ ಶಾಶ್ವತವಾದ ಸ್ನೇಹ. ಇದು ಬಿಂಬ ಪ್ರತಿಬಿಂಬಗಳ ಮಧ್ಯೆ ಇದ್ದ ಇಂಥ ಒಂದು ಇದೆಯಲ್ಲ, ಸಾಕ್ಷಿ ಅದು. ಆ ರೀತಿ ಹೇಳಿದ್ರೆ ನಮ್ಮ ಸ್ವರೂಪನೇ ಅಂತ ಹೇಳ್ತಾರೆ. ಸ್ವರೂಪನೇ ಉಪಾಧಿ. ಸ್ವರೂಪ ಅಂದರೆ ಏನು ಗೊತ್ತಾ? ಸಾಕ್ಷಿನೇ ಸ್ವರೂಪ. ಅದಕ್ಕೆ ಯಾರು ಗೊತ್ತಾ? ಅಭಿಮಾನ ದೇವತೆ. ವಾಯುದೇವರೇ ಅಭಿಮಾನಿ ದೇವತೆಗಳಾದ್ದರಿಂದ ಸಾಕ್ಷಿ ಸಿದ್ಧವಾಗಿ ಬಂತು. ಸಾಕ್ಷಿಯಿಂದ ಬಂದ ಸ್ನೇಹ ಇದು, ಗಟ್ಟಿಮುಟ್ಟಾದ ಸ್ನೇಹ. ಆದ್ದರಿಂದ ಆಚಾರ್ಯಶಾಸ್ತ್ರ ದೇವರಿಲ್ಲ ಅಂತ ನೀವು ಹೇಳಿದಾರೆ ಹೇಳಿ, ತೊಂದರೆ ಇಲ್ಲ. ನೀವು ಆಚಾರ್ಯ ಗ್ರಂಥ ಕೇಳಿ ಹೇಳ್ತಿದ್ದೀರಾ ಅಂತ ಕೇಳಿ. ಇಲ್ಲ ಅಂತ ಗೊತ್ತಿದೆ ನಮಗೆ. ಆಚಾರ್ಯ ಗ್ರಂಥ ಓದಿ ಆಮೇಲೆ ದೇವರಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತಾಡೋಕ್ಕೆ ಸಾಧ್ಯ ಇರೋದು ಅಂಥ ಪೂರ್ವ ಕೃತಿಗಳು ಮಧ್ವಾಚಾರ್ಯರು. ಬಟ್ ಅದ್ಭುತವಾಗಿ ಬರೀತಾರೆ, ತೋರಿಸಿಕೊಟ್ರು. ಮುಂದೆ ನಡೆದ ಕಥೆ ಇದು. ಒಂದೇ ಬಾಣದಿಂದ ವಾಲಿಯನ್ನು ಅವನು ಕೊಂದಾಕಿಬಿಡ್ತಾರೆ ರಾಮದೇವರು. ಒಂದೇ ಬಾಣದಿಂದ ಕೊಂದು ಹಾಕ್ತಾರೆ. ಅದು ದೊಡ್ಡ ರಹಸ್ಯನೇ. ವಾಲಿಗೊಂದು ಮೆಸೇಜ್ ಕೊಡಬೇಕಾಗಿತ್ತು ರಾಮದೇವರು. ವಾಲಿಗೆ ಎಲ್ಲ ಪ್ಲಸ್ ಪಾಯಿಂಟ್ ಇದ್ದರೂ ಕೂಡ ಯಾತಕ್ಕೆ ಕೊಲ್ತೇನೆ ಗೊತ್ತಾ ನಿನ್ನನ್ನು ಅಂತ ಹೇಳಬೇಕಾಗಿತ್ತು ರಾಮದೇವರು. ಹೇಳಿಬಿಟ್ರಾಗ ಒಂದು ಬಾಣ ಹೊಡೆದ್ರು, ಸರಿಯಾಗಿ ಎದೆ ಸಿಕ್ಕಾಕ್ಕೊಡುತ್ತೆ ಎದುರಿಗೆ. ಏನು ಗೊತ್ತಾ? ಇದು ನಿನ್ನಲ್ಲಿ ಇರಲಿಲ್ಲ ಅದಕ್ಕೆ ಹೊಡೆದೆ ಅಂಥೇಳಿ. ಮೇಷ್ಟು ಟಿಕ್ ಮಾರ್ಕ್ ಹಾಕ್ತಾರಲ್ಲ, ಇದು ತಪ್ಪರ್ದಿದೆ ತೋರಿಸೋದಲ್ಲ, ಅದಕ್ಕೆ ಹೃದಯದಲ್ಲೇ ತಪ್ಪಾಗಿದೆ ಎಂದು ಅದಕ್ಕೆ ಹೊಡೆದಿದ್ದೇನೆ ಅಂತ ಹೇಳ್ತಾರೆ. ಏನದು? ಬಾಣದಿಂದ ಹೊಡಿತಾರೆ. ನೀನು ಬಾಣನೇ ಬಿಟ್ಟಿದ್ದಿ ಅಂತ ಅರ್ಥ. ಬಾಣ ಅಂದರೆ ಯಾರು? ಪಂಚಾತ್ಮಕೋ ಮಾರುತ ಏವ ಬಾಣ. ವಾಯುದೇವರಿಗೆ ಬಾಣ ಅಂತ ಹೆಸರು. ಏನು ಬಿಟ್ಟಿದ್ದಾರೋ ಫಿಲಪ್ ಪಡ್ತಾರೆ. ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ ವಾಲಿ, ಬಿಡಲೇ ಇಲ್ಲ. ಮೊದಲು ರಾಮದೇವ್ರನ್ನ ಬೈತಾನೆ, ಆಮೇಲೆ ಅರ್ಥ ಮಾಡ್ಕೊತಾನೆ, ಶರಣಾಗ್ತಾನೆ. ಆಗ ಬಾಣ ಹಿಡ್ಕೊಂಡು ಸಾಯ್ತಾನಲ್ಲ ವಾಲಿ, ಪೂರ್ತಿ ಬದಲಾಗಿ ಬಿಡ್ತಾರೆ. ನಾವು ಇಲ್ಲಿ ಒಂದು ತಪ್ಪಿಗೆ, ವಾಲಿ ವಧೆಯ ಕಥೆ ಅಲ್ಲದು, ವಾಲಿಯ ಉದ್ಧಾರದ ಕಥೆ ಅದು. ವಾಲಿ ಉದ್ಧಾರ ಮಾಡ್ತಾರೆ ರಾಮದೇವರು. ಹಿಡ್ಕೊಂಡಿದ್ದೀನಿ ಅದು ಕೇಳ್ತಾರೆ. ಈಗ ಏನಯ್ಯ ವಾಲಿ, ಬದುಕಿಸ್ತಾನೆ ನನ್ನ? ಉಜ್ಜೀವಯಶ್ಯೇ ಯದಿ ಇಚ್ಛಸಿತ್ವ. ವಾಲಿ ಹೇಳ್ತಾನೆ, ರಾಮ ಅರ್ಥ ಆಯಿತು ವಾಲಿಗೆ ಏನು ಅಂತೇಳಿ. ಭಾಳ ವಿವೇಕಿ, ಸಾಮಾನ್ಯ ಇಂದ್ರದೇವರ ಅವತಾರ ಆತ. ಆಯಿತು ರಾಮ, ನನಗೆ ಅರ್ಥ ಆಯಿತು, ನಾನೀಗ ಸಾಯಲೇಬೇಕು.
ನಿನ್ನೆದುರು ಸಾಯೋದಕ್ಕಿಂತ ಭಾಗ್ಯ ಇನ್ನೆಲ್ಲಿದೆ ಅಂತ ಕೇಳ್ತಾನೆ ವಾಲಿ. ನಿನ್ನ ಹೆಸರು ಹೇಳಿದರೆ ಸತ್ತರೇನು ಸದ್ಗತಿಗೆ ಹೋಗ್ತಾರೆ, ನಿನ್ನ ತೊಡೆ ಮೇಲೆ ಮಲಗಿದ್ದೇನೆ ನಾನೀಗ, ಇಂಥ ಸಾವು ಯಾರಿಗೆ ಬರುತ್ತೆ, ನನಗೆ ಸಾಯಬೇಕು ಅಂತ ಹೇಳ್ತಾನೆ. ಸತ್ತ, ಬದುಕಿದ. ಹೇಗೆ ಬದುಕ್ತಾ ಗೊತ್ತಾ ನಿಮಗೆ? ವಾಲಿ ಏನಾದ ಗೊತ್ತಾ ಮುಂದೆ? ಸಾಕ್ಷಾತ್ ರಾಮದೇವರ ಮಗ ಕುಶನಾಗಿ ಹುಟ್ಟುತ್ತಾನೆ. ಎಲ್ಲಿಂದ ಎಲ್ಲಿ ಪ್ರಮೋಷನ್. ಕಪಿರಾಜ್ಯ ಕಳ್ಕೊಂಡು ಇದಕ್ಕೆ ಬಂದುಬಿಡ್ತಾನೆ, ರಾಕ್ಷಸ ರಾಜ್ಯ ಕಪಿರಾಜ್ಯಕ್ಕೆ ಬರ್ತಾನೆ, ಮುಖ್ಯ ರಾಜನಾಗಿ ಬಿಡ್ತಾನೆ. ತಪ್ಪು ಒಪ್ಕೊಂಡಿದ್ದಕ್ಕೋಸ್ಕರ ರಾಕ್ಷಸ ರಾಜನ ಸ್ನೇಹ ಮಾಡಿದ್ದ. ನೋಡಿ, ಯಾರು ಹನುಮಂತನ್ನು ಬಿಟ್ಟಿದ್ದ ರಾವಣ, ಯಾರು ಗಂಟು ಬಿದ್ದರು ಗೊತ್ತಾ? ಅವನಿಗೆ ರಾವಣ ಗಂಟು ಬಿದ್ದ. ಇಬ್ಬರು 1/2 ತಿಳ್ಕೊಂಡ್ಬಿಟ್ರು ಕೊನೆಗೆ. ಅದೇ ಸುಗ್ರೀವ ಮುಂದೆ ಈ ಸುಗ್ರೀವ ರಾವಣನಾಗ್ತಾನೆ. ಅಲ್ಲಿ ದುರ್ಯೋಧನ ಗಂಟು ಬಿಡ್ತಾನೆ ಅವನಿಗೆ. ರಾಮಾಯಣದ ವಿಲನ್ ಅವನು ಗಂಟು ಬಿದ್ದ, ದುರ್ಯೋಧನ ಮಹಾಭಾರತ ವಿಲನ್ ಅವನು ಗಂಟು ಬಿದ್ದ. ಇಲ್ಲಿ ಹನುಮಂತ ಇದ್ದಿದ್ದಕ್ಕೆ ಸುಗ್ರೀವ ಗೆದ್ದ, ಅಲ್ಲಿ ಹನುಮಂತ ಇದ್ದಿದ್ದಕ್ಕೆ ಅರ್ಜುನ ಗೆದ್ದ, ಕರ್ಣ ಸೋತ್ಬಿಟ್ಟು. ಇದೆಲ್ಲ ಅನುಸರಣೆ ಮಾಡಿದ್ದು. ಇದು ನಿಜವಾದ ಶಾಸ್ತ್ರ ಅಂದ್ರೆ. ತೂಕ ಮಾಡಾರೆ ನೋಡ್ತಾರೆ, ಎಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತ ತೂಕ ನೋಡ್ತಾ ಇರ್ತಾರೆ. ನಾವು ಎಲ್ಲೆಲ್ಲ ನೋಡ್ತಿದ್ದೇವೆ, ಏನು ಬಿಟ್ಟಿದ್ದೇವೆ ನೋಡ್ಬೇಕು ನಾವೀಗ. ಪ್ರಾಣ ಬಿಡೋದು ಒಂದೇ, ಪ್ರಾಣ ಕಳ್ಕೊಳ್ಳೋದು ಒಂದೇ. ಆಯ್ತು, ಆ ಕ್ಷಣಕ್ಕೆ ಆತ ಹುಟ್ಟಿದ, ಕುಶನಾದ. ನಮ್ಮ ಜನ ಇವತ್ತು ಪುಸ್ತಕ ಬರೆದು ಏನು ಬರೆದಿದ್ದಾರೆ ಗೊತ್ತ ನಿಮ್ಗೆ? ಆಶ್ಚರ್ಯ ಆಗುತ್ತೆ. ರಾಮದೇವ್ರ ಮಗನಾಗಿ ಹುಟ್ಟಿದ್ದು ಯಾರು ಗೊತ್ತಾ? ಅವ್ರ ಪ್ರಕಾರ ರಾವಣ ಕುಂಭಕರ್ಣರು ರವಿಕುಶರಾಗಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಈ ಕಥೆ ಕೇಳಿಬಿಟ್ರೆ ರಾವಣ ಇದ್ದಾಗಿರೋದ ವಾಸಿ, ರಾಮದೇವ್ರ ಮಕ್ಕಳಾಗಿ ಬಿಡ್ತೀವಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಆಮೇಲೆ ರಾವಣ ಸಂಖ್ಯೆ ಜಾಸ್ತಿ ಆಗಿಬಿಡ್ತದೆ ಅಷ್ಟೇ. ರಾಮಾಯಣ ಹೇಳ್ತದೆ, ಹುಟ್ಟಿದ್ದು ಇಂದ್ರದೇವರೇ, ವಾಲಿನೇ ರಾಮದೇವರ ಮಗನಾಗಿ ಹುಟ್ಟಿ ಕುಶನಾಗಿ ಹುಟ್ಟಿ ರಾಜ್ಯಭಾರ ಮಾಡ್ತಾನೆ. ಅಷ್ಟು ಸಾಲದು, ತಪ್ಪು ತಿತ್ಕೊಂಡು ಬಿಟ್ಟ. ಮುಂದಿನ ಜನ್ಮದಲ್ಲಿ ಆತ ಯಾವ ಬಾಣನ ಬಿಟ್ಟಿದ್ದಲ್ಲ, ಹನುಮಂತನೇ ಭೀಮಸೇನ ದೇವರು. ಭೀಮಸೇನ ಸಾಕ್ಷಾತ್ ತಮ್ಮನಾಗಿ ಹುಟ್ಟುತ್ತಾನೆ, ಗ್ಯಾಪ್ ಇಲ್ಲ. ಸಾಕ್ಷಾತ್ ತಮ್ಮನಾಗಿ ಹುಟ್ಟುತ್ತಾನೆ, ಅರ್ಜುನನಾಗಿ ಹುಟ್ಟುತ್ತಾನೆ, ಸಾಕ್ಷಾತ್ ತಮ್ಮನಾಗಿ. ಒಂದು ತಪ್ಪಿನ ಹೇಗೆ ತಿದ್ದುಕೊಳ್ಬೇಕು ಅನ್ನೋದು ವಾಲಿಯ ದೊಡ್ಡ ದೃಷ್ಟಾಂತ. ಮಹಾನುಭಾವ ಅರ್ಜುನನಾಗಿ ಹುಟ್ಟಿ ಏನು ಕಂಡ ಗೊತ್ತಾತ? ಭಗವದ್ಗೀತಾಮೃತವನ್ನು ಕೇಳ್ತಾನೆ. ಎಷ್ಟು ಭಾಗ್ಯಶಾಲಿ ಆಗಬೇಕು. ಏನು ಅಲ್ಲಿ ಮೃತನಾಗಿ ಇದ್ದ, ಇಲ್ಲಿ ಗೀತಾಮೃತ ಕೇಳಿದ. ಹನುಮಂತನ ಬಿಟ್ಟಿದ್ದ ಮೃತನಾದ, ಹಿಡಿದಿದ್ದಕ್ಕೆ ಭೀಮನ ತಮ್ಮನಾಗಿ ಗೀತಾಮೃತವನ್ನು ಕೇಳಿದ. ಯುದ್ಧದಲ್ಲಿ ಪಾರ್ಥಯವ ಧನಧರ ಅನಿಸ್ಕೊಂಡ, ಮಹಾಮಹಾ ಖ್ಯಾತಿ ಗಳಿಸಿದ. ಅಷ್ಟೇ ಅಲ್ಲ, ಆತನ ಮೊಮ್ಮಗ ಪರೀಕ್ಷಿತ್ ರಾಜ ಉತ್ತರಾಧಿಕಾರಿಯಾದ. ಆತನು ಭೀಮಸೇನ ತಮ್ಮ ವಂಶ ಅಲ್ಲ, ಆತನ ವಂಶ ಬೆಳೆಸ್ತಾರೆ. ಆಶ್ಚರ್ಯ. ಭಕ್ತರಂದರೆ ಅಷ್ಟು ಪ್ರೀತಿ ಹರಿವಾಯುಗಳಿಗೆ. ಅದೂ ಸಾಲದವನ್ನಾಗೆ ಜಯತೀರ್ಥರಾಗಿ ಹುಟ್ಟುತ್ತಾರೆ ಮುಂದೆ ಮಹಾನುಭಾವ, ಜಯತೀರ್ಥರಾಗಿ. ಇದು ದೊಡ್ಡ ಸಾಧನೆ. ಅವತ್ತು ಬಿಟ್ಟ ಬಾಣ ಆತನ ಮೇಲೆ ಕೆತ್ತನೆ, ಕೊಲ್ಲೋ ಬಾಣ ಅಲ್ಲ, ಉಳಿಸೋ ಬಾಣ ಆಗಿಬಿಡ್ತದು. ಇವತ್ತು ಕೊಲ್ಲೋ ಬಾಣ ಉಳಿಸೋ ಬಾಣ ಅಂತ ಬೇರೆ ಇದೆಯಾ ಅಂದರೆ ಇದೆ. ಈ ಕಳ್ಳ ಚಾಕ್ ಹಾಕಿದ್ರೆ ಮರ್ಡರು, ಡಾಕ್ಟ್ರು ಚಾಕ್ ಹಾಕಿದ್ರೆ ಸರ್ಜರಿ. ಅದು ಗೊತ್ತಾಯ್ತಾ? ಡಾಕ್ಟ್ರು ಮಾಡಿದ ಶಸ್ತ್ರಚಿಕಿತ್ಸೆ, ಅವ್ರು ಮಾಡಿದರೆ ಕೊಲೆ. ಮತ್ತು ಹನುಮಂತ ದೇವರು ಮಾಡಿದ ಶಾಸ್ತ್ರ ಚಿಕಿತ್ಸೆ, ಇವ್ರು ಮಾಡಿದರೆ ಕಥೆ ಮುಗಿತು. ಆ ಒಟ್ಟು ಬಾಣ ರಾಮದೇವರು ಹೊಡೆದಿದ್ದಾರೆ. ಆ ಬಾಣ ನಮಗೂ ಹೊಡಿಬೇಕು, ಅದು ಸ್ವಾರಸ್ಯ. ಅದು ಎಲ್ಲರ ಎದುರಿಗೆ ಬಾಣ ಬಿಟ್ಟು ಹೋದ್ರೆ ಸರಿಗೋಗ್ಬಿಡ್ತೇವೆ ನಾವು. ಬಾಣ ಹೇಗೆ ಬಿಡಬೇಕು ಅಂತ, ಎಂದೆಂದೂ ವಾಯುದೇವರನ್ನು ಬಿಡಬಾರದು. ಮತ್ತೆ ಆ ರೀತಿ ಬಿಡಬೇಕು. ಮೊನಚಾದ ಬಾಣ ಅದು. ಜನ್ಮ ಜನ್ಮಕ್ಕೂ ಎಂದೂ ಬಿಡ್ಲಿಕ್ಕೆ ಸಾಧ್ಯ. ಜಯತೀರ್ಥರು ಮೊದಲು ಎತ್ತಾಗಿ ಕೂತರು. ಜಯತೀರ್ಥರಾತ್ರಿ ಬಂದು ಮೃತರಾಗಿದ್ರಲ್ಲ, ಅಮೃತ ನ್ಯಾಯಸುಧಿಯನ್ನು ಬರೆದರು. ಆಶ್ಚರ್ಯ, ನ್ಯಾಯಸುಧಿಯನ್ನು ಕೇಳಿ ಬರೆದ ಪುಣ್ಯಾತ್ಮರಾದರು. ಈಗ ನಮಗೆ ಜಯತೀರ್ಥರ ಸ್ಥಾನಮಾನಕ್ಕೆ, ರಾಮಾಯಣಕ್ಕೂ ನಮ್ಮ ಈ ಕಲಿಯುಗದ ಸಿದ್ಧಾಂತಕ್ಕೆ ಎಷ್ಟು ಲಿಂಕ್ ಇದೆ ಯೋಚನೆ ಮಾಡಬೇಕು. ಬಾಣ ಗಟ್ಟಿಯಾಗಿ ಹೇಳ್ಕೊಂಡು ಬಾಣದೇವರ ಶಾಸ್ತ್ರವನ್ನೇ ಜಡಿಸಿ ತಿಳಿಸಿದರು. ನ್ಯಾಯಸುಧೆ ಗ್ರಂಥವನ್ನು ಬರೆದರು. ಸರುಮುರುಗನ್ನು ಬೆಳಕಿಗೆ ತಂದ ಮಹಾನುಭಾವರಾದರು ಜಯತೀರ್ಥರು. ಇದು ಅವರ ಉದ್ಧಾರ ಆಯಿತು. ಅದೇ ಸುಗ್ರೀವ ಭಾರಿ ಗೆದ್ದ, ಆದರೆ ಕೈ ಕಳ್ಕೊಂಡ್ಬಿಟ್ಟ. ಕೊನೆಗೆ ಸ್ವಲ್ಪ ದಾರಿ ತಪ್ಪಿದ, ಅದಕ್ಕೆ ಪುಣ್ಯ ಆಯಿತು. ಕರ್ಣನಾಗಿ ಹುಟ್ಟಿದ, ಎಲ್ಲ ಕಳ್ಕೊಂಡ್ಬಿಟ್ಟ. ಇಲ್ಲಿ ಯಾರನ್ನು ಹಿಡಿದಿದ್ದೆ ಬಿಡಬಾರ್ದು ಅಂತ ತಿಳ್ಕೊಳ್ಳಿಲ್ಲ, ಬಿಟ್ಟೇ ಬಿಟ್ಟ. ಪರಿಣಾಮ ಹುಟ್ಟುತ್ತಿರ್ಲಿಕ್ಕೆ ಅಸುರಾಬೇಶ, ಹುಟ್ಟುತ್ತಿರ್ಲಿಕ್ಕೇನೆ ಅಸಹಸ್ರ ಸೇರ್ಕೊಂಡ್ಬಿಟ್ಟ. ಮುಂದೆ ಜೀವಪೂರ್ತಿ ಗಂಟು ಬಿದ್ದ. ಒಂದು ಕಾಲ ಕವಚವನ್ನು ದಾನ ಮಾಡಿದ, ಅದೇನೋ ಹೋಯಿತು, ಅದು ನರಕಾಸುರ ಗಂಟು ಬಿದ್ದ. ಆಮೇಲೆ ಸೂರ್ಯ ಆತ ಸೂರ್ಯನಾಗಿ, ಸೂರ್ಯನಿಗೆ ಸಾಮಾನ್ಯ 3 ತಾಸು 4 ತಾಸು ಗ್ರಹಣ ಹಿಡಿತದೆ. ಜೀವನ ಪೂರ್ತಿ ಗ್ರಹಣ ಹಿಡಿದಾಗಾಯಿತು ಪಾಪ. ವಾಯುದೇವರನ್ನು ಬಿಟ್ಟಿದ್ದಕ್ಕೆ ಎಷ್ಟು ದೋಷ ಬಂತು ಗೊತ್ತಾ? ಅಷ್ಟೇ ಅಲ್ಲ, ಸುಗ್ರೀವನಾಗಿದ್ದಾಗ ಯಾರ ಪರವಾಗಿ ನಿಂತು ವಾಲಿಯನ್ನು ರಾಮದೇವರು ಹೊಡೆದರೋ ಅದೇ ವಾಲಿ ಅರ್ಜುನ ಆತನ ಕೈಲಿ ಹೊಡೆಸ್ತಾ ಇದ್ದಾರೆ. ಸುಗ್ರೀವನ ಕರ್ಣನ ಹೊಡಿ ನೀನು, ಹೊಡಿ ನೀನು. ಅವನು ಮಾಡಿದ ತಪ್ಪು ಅಂದರೆ ಭೀಮಸೇನರು ಬಿಟ್ಟಿತ್ತು. ಅದನ್ನೆಲ್ಲ ದಾಸರು ಸ್ಪಷ್ಟ ಹೇಳ್ತಾರೆ. ಹನುಮನ ನಂಬದ ವಾಲಿಯು ಬಿದ್ದ, ಹನುಮನ ನಂಬಿದ ಸುಗ್ರೀವ ಗೆದ್ದ.
ಅದೊಂದು ಕಥೆಯಾಯಿತು. ಅದೇ ರೀತಿ ಭೀಮನ ನಂಬದ ಕರ್ಣನು ಬಿದ್ದ, ಭೀಮನ ನಂಬಿದ ಅರ್ಜುನ ಗೆದ್ದ. ಇವತ್ತು ನಾವು ಯಾವ ಗುಂಪಿ ಸೇರಬೇಕು ಅರ್ಥ ಆಗ್ತದೆ, ಯಾವ ಗುಂಪಿ ಸೇರಿದರೆ ಸಾಧ್ಯವಾಗತ್ತೆ. ಇವತ್ತು ನಮಗೆ ಹನುಮಂತ ಸಿಗಬೇಕು, ಹನುಮಂತನಿಂದ ರಾಮದೇವರು ಸಿಗಬೇಕು. ಎರಡು ಹಂತ, ಒಂದು ಹಂತ, ಎರಡು ಹಂತ ಆಗಬೇಕೀಗ. ರಾಮದೇವರು ಅಂದರೆ ಮೂಲ ಗ್ರಂಥ, ಹನುಮಂತ ಅಂದರೆ ಸರುಮೂಲ ಗ್ರಂಥಗಳು. ಸರುಮೂಲ ಗ್ರಂಥ ಸಿಕ್ಕರೆ ಮಾತ್ರ ಮೂಲ ಗ್ರಂಥ ಸಿಗೋದಿಲ್ಲ, ಸಾಧ್ಯ ಇಲ್ಲ. ಮೂಲ ಗ್ರಂಥ ನೇರ ಮುಟ್ಲಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ತ್ರಿಭಾಷಾದಿಗಳು ಇರೋದ್ರಿಂದ ಭಾಳ ದಾರಿ ತಪ್ಪೋದೇ ಜಾಸ್ತಿ. ಇವರಿದ್ದು ಬಿಟ್ಟರೆ ನಿಶ್ಚಿತ ಏನಿಲ್ಲ. ಭವತಾ ಸುಸಖಾಚಕ್ರೆ ಭಾಗವತ ನಿರ್ಣಯ. ಸುಸಖಾಚಕ್ರೆ ಶ್ರೀಮದ್ ಭಾಗವತ ನಿರ್ಣಯ, ಅದು ಎಷ್ಟು ಚೆನ್ನಾಗಿ ಬರೆದಾರೆ ಮಧ್ವಯುಗದೊಳಗೆ. ಪುರಾಣ ಸ್ಥಾನ ಪಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾಚಕ್ರೆ ಶ್ರೀ ಭಾಗವತ ನಿರ್ಣಯ. ಭವತಾ ಅಸುಸಖಾಚಕ್ರೆ ಶ್ರೀ ಭಾಗವತ ನಿರ್ಣಯ. ಅಸುಸಖಾಚಕ್ರೆ, ಅಸುಸಖ ಪ್ರಾಣದೇವರನ್ನ ಸಖ ಸಿಕ್ಕಿಬಿಟ್ರಲ್ಲ. ಭಾಗವತ ಸರ್ವಮೂಲಗಳ ಅಸುಸಖನೇ, ಪ್ರಾಣ ಸಖ ನಮ್ಮ ಪಾಲಿಗವರು ಎಂದು ಬಿಟ್ಟಿರಲಿಕ್ಕೆ ಸಾಧ್ಯ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ಅದು ನಮ್ಮ ಮೂಲ ಶಾಸ್ತ್ರವಾಗಬೇಕು. ಅದನ್ನು ಪಾರಾಯಣದ ಗ್ರಂಥ ಅಲ್ಲ, ಅಧ್ಯಯನದ ಗ್ರಂಥ ಆಗಬೇಕು. ಅಧ್ಯಯನದ ಗ್ರಂಥವಾದರೆ ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ನಾವು ಅದ್ಭುತದ ಪರಮಾವಧಿಯನ್ನು ಕಾಡ್ತೇವೆ. ಮೂಲ ಗ್ರಂಥ ಅರ್ಥ ಆಗುತ್ತೆ ನಾವು. ರಾಮದೇವರ ಅರ್ಥ ಆಗಲಿ ಹನುಮಂತ ಹೇಗೋ, ಕೃಷ್ಣ ಅರ್ಥ ಆಗಲಿ ಭೀಮಸೇನ ಹೇಗೋ, ಹಾಗೆ ವೇದವ್ಯಾಸರ ಅರ್ಥ ಆಗಲಿ ಮಧ್ವಾಚಾರ್ಯರು ಬೇಕು, ಅವ್ರ ಗ್ರಂಥಗಳು ಬೇಕು. ರೂಪಮನ್ಯದಿವ ಧನ್ಯಮಾತ್ಮನಃ. ಆ ರೀತಿ ಲಿಂಕ್ ಕೊಡೋ ಶಕ್ತಿ ಅವ್ರಿಗೆ ಮಾತ್ರ ಇರೋದರಿಂದ ಪ್ರತಿಯೊಬ್ಬರು ಕೂಡ ಇದು ಗುರುತೇನು ಗೊತ್ತಾ, ಮೂಲ ಗ್ರಂಥಗಳಿದ್ದು ಆಚಾರ ಅವತಾರ ಕಾಲಕ್ಕೆ, ಆದರೆ ಅರ್ಥ ಆಗ್ತಿರಲಿಲ್ಲ. ವೇದಾಂತ ಸಂತತ ಕೃತಾಂತ ರಸಂನ ವಿದ್ಮಃ ಶ್ರೇಯೋ ಲಭೇಮಹಿ ಭಯಂದು ಕಥಂಬತಿ. ಎಲ್ಲ ಇದೆ, ಬರಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋದು ನಾವೀಗ? ಚಿಕ್ಕ ಮಗನಿಗೆ ಮೋಸಂಬಿ ಕೊಟ್ಟರೆ ಹೇಗೆ, ಚಿಕ್ಕ ಮೋಸಂಬಿ ಕೊಟ್ಟರೆ ತಿನ್ನಕ್ಕೆ ಬರುತ್ತೆ, ಅದಕ್ಕೆ ಕಳ್ಕೊಂಡ್ಬಿಡತ್ತೆ, ಬುಸಗಟ್ಟು ಹೋಗುತ್ತೆ ಅಷ್ಟೇ. ಸುಲಿದೊಬ್ಬರು ಕೊಡಬೇಕು. ಆ ಕೆಲಸ ಮಾಡಿದ ಗುರುಗಳು ಅಂದರೆ ಮಧ್ವಾಚಾರ್ಯರು, ಮಹಾನುಭಾವರು. ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ. ಇವತ್ತು ಅಂತ ಹನುಮಂತನನ್ನು ನಾವು ಕಾಣಬೇಕು. ರಾಮದೇವರು ಸಿಗಬೇಕು, ಭೀಮಸೇನ ಸಿಗಬೇಕು, ಕೃಷ್ಣದೇವರು ಸಿಗಬೇಕು, ಮಧ್ವಾಚಾರ್ಯ ಸಿಗಬೇಕು, ವೇದವ್ಯಾಸರು ಸಿಗಬೇಕು. ಅದಕ್ಕೆ ಆ ಪರಂಪರೆ ಸೃಷ್ಟಿ ಮಾಡಿದರು. ಹನುಮಂತನ ಪರಂಪರೆ, ಹನುಮಂತ ಅಲ್ಲಿ ಲಿಂಕ್ ಕೊಟ್ಟ. ಈ ಮಾತನ್ನು ಶ್ರುತಿಗೀತಾದಲ್ಲಿ ಹೇಳ್ತಾರೆ. ನಮಗೆ ಭಗವಂತನ ಲಿಂಕ್ ಯಾರು ಕೊಡಬೇಕು ಗೊತ್ತಾ? ಹಂಸಕುಲಗೀತ ಪರಂಪರೆಯ. ಹಂಸಕುಲಗೀತ ಪರಂಪರೆಯ. ಹಂಸರಿಂದ ಸಿಗಬೇಕು, ಪರಮಹಂಸರಿಂದ ಸಿಗಬೇಕು. ಹಂಸರು ಅಂದರೆ ಏನು? ಪರಿಶುದ್ಧರಾಗಿರಬೇಕು. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ. ಪರಿಶುದ್ಧರಾಗಿರಬೇಕು. ಪರಿಶುದ್ಧರು ಅಂದರೆ ಟು ದಿ ಕ್ರೋರ್ 100% ಇರಬೇಕು. ಆ ಕೋರ್ ಸಿಗ್ತಂತೆ ಯಾರು ಅಂದರೆ ವಾಯುದೇವರು ಮಾತ್ರ. ಆದ್ದರಿಂದಾಗಿಯೇ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನಜೀವನ ಮಾಭಭಾಷ. ನೀವು ಹೋಗಬೇಕು, ನಮ್ಮನ್ನು ತಿರ್ಸ್ಬೇಕು ಅಂತ ಭಗವಂತ ಕಳಿಸಿಕೊಡ್ತಾನೆ. ಆಚಾರ್ಯ ಕೆಲಸವನ್ನು ಮಾಡ್ತಾರೆ. ಅದೇ ಹನುಮಂತನ ಮತವೇ ನಮ್ಮ ಮಧ್ವ ಮತ. ಹನುಮಂತನ ಮತವೇ ಮಧ್ವ ಮತ. ಇವತ್ತು ನಾವು ಒಂದು ಕಡೆ ಸೋತಿದ್ದೇವೆ. ಮಧ್ವಾಚಾರ್ಯ ಪರಿಚಯ ಮಾಡಿಕೊಡ್ಬೇಕಾದ್ರೆ ಬಹಳ ಸುಲಭವಾದ ದಾರಿ. ಹನುಮಂತ ಇಲ್ಲದ ಊರೇ ಇಲ್ಲ. ಅದು ಯಾವ ಊರಿಗೆ ಹೋದ್ರೆ ಹನುಮಂತ ಒಬ್ಬ, ಎಷ್ಟೋ ಹನುಮಂತನ ವಿಗ್ರಹ ಸಿಗುತ್ತೆ. ಆದರೆ ಈ ಹನುಮಂತನೇ ಮಧ್ವಾಚಾರ್ಯ ಅಂತ ಜನಕ್ಕೆ ತಿಳಿಸಿಬಿಟ್ರೆ ಯಾರು ಮಧ್ವಂತ ಬೇರೆ ಕಡೆ ಹೋಗೋದೇ ಇಲ್ಲ. ಹನುಮಂತ ಪ್ರೂವ್ಡ್ ಗೊತ್ತಾಗ್ಬಿಟ್ಟಿದೆ. ಹನುಮಂತ ಯಾರು ಜಗತ್ತಿಗೆ ಗೊತ್ತಿದೆ. ಅದನ್ನು ಹಿಡ್ದೆ ಹೋದಾಗ ಏನಾಗಿ ಹನುಮಂತ ಯಾರೋ ಮಧ್ವಾಚಾರ್ಯ ಯಾರೋ ಅಂತ ಅರ್ಥ ಆಗಿಬಿಟ್ಟು ಡೀಲಿಂಗ್ ಆದಾಗ ಆಗಿಬಿಟ್ಟು ಅದಾಗಬಾರ್ದು. ಅದಾಗದೇ ಇರಬೇಕಾದ್ರೆ ವಾಯುಸ್ತುತಿ ಮಧ್ವ ವಿಜಯಗಳನ್ನು ಮತ್ತೆ ಮತ್ತೆ ನಾವು ಓಡ್ತಾ ಹೋದರೆ ಅವತಾರಗಳಲ್ಲಿ ಸಾಮ್ಯ ಇದೆ, ಕೃತಿಗಳಲ್ಲಿ ಸಾಮ್ಯ ಇದೆ, ಎಲ್ಲದರಲ್ಲೂ ಸಾಮ್ಯ ಇದೆ. ಆ ಮೂಲಕವಾಗಿ ಅವರು ನಮ್ಮ ವಿಶ್ವಗುರುಗಳಾಗ್ತಕ್ಕಂಥ ಮಹಾನುಭಾವರಾಗಿದ್ದಾರೆ. ಆ ರೀತಿಯಾದ ಲಿಂಕ್ ಅವರು ಕೊಟ್ಟಿದ್ದರಿಂದ ಅಂಥ ಲಿಂಕ್ ನಿಮ್ಗೆ ಹೇಗೆ ಸಿಗಬೇಕು ಇವತ್ತು ಅಂತ ಪ್ರಶ್ನೆ ಬಂದರೆ, ಆ ಹನುಮಂತನೇ ಮಧ್ವಾಚಾರ್ಯರಾಗಿ ಬಂದು ಅಲ್ಲಿ ಸುಗ್ರೀವ ಒಬ್ಬರಿಗೆ ತೋರಿಸಿಕೊಟ್ಟಿದ್ದರೆ ಎಲ್ಲರಿಗೂ ತೋರಿಸಿಕೊಟ್ಟು, ಭಗವಂತ ಯಾರು ಅಂತ ತೋರಿಸಿಕೊಟ್ಟು ಮತ್ತೊಮ್ಮೆ ಲಿಂಕ್ ಕೊಟ್ಟು, ಆ ಮೂಲಕ ನಾವು ಹೇಗಿರ್ತದೆ. ನಾನು ದೇವರ ದಾಸ ಅಂತ ತಿಳ್ಕೊಂಡು ಆರಾಧನೆ ಮಾಡಿ ಹೇಗಿರುತ್ತೆ ಯೋಚನೆ ಮಾಡಿ. ಮತ್ತು ಭಕ್ತಿಗೆ ಚಾನ್ಸ್ ಇರೋದು ನಾನು ದೇವರ ದಾಸ ಅಂತ ತಿಳ್ಕೊಂಡ ಮಾತ್ರವೇ ಹೊರತು ಬೇರೆ ಯಾವುದಷ್ಟು ಆರಾಧನೆಗೆ ಅರ್ಥನೇ ಇಲ್ಲ. ನಿಜವಾದ ಭಕ್ತಿ ಸಿದ್ಧಾಂತವನ್ನು ನಮಗೆ ಕೊಟ್ಟ ಮಹಾಗುರುಗಳು ಅಂದರೆ ಶ್ರೀಮದ್ ಆಚಾರ್ಯ. ಭಕ್ತಿಯ ಪ್ರತಿರೂಪವೇ ಅವರು. ಭಕ್ತಿ ಅಂದರೆ ವಾಯುದೇವರು ಅಂತಲೇ ಹೆಸರು. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತಃ. ಭಕ್ತಿ ಹೆಸರೇ ಅವರು. ಅದಕ್ಕೆ ಅವರು ಕೇಳೋದು ಭಕ್ತಿ ಕೊಡಿ ಅಂತಲೇ ಕೇಳೋದು. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಇವತ್ತು ನಮಗೆ ಹಂಸಕುಲ ಗೀತ ಪರಂಪರೆ ಅಂತ ಹೇಳಿದ್ರಲ್ಲ, ಪರಮಹಂಸರ ಮೂಲಕವೇ ಬರಬೇಕು ಅಂತ. ಪರಮಹಂಸರ ಮೂಲಕ ಬಂದಾಗ ಶ್ರೀಮದ್ ಆಚಾರ್ಯರು ಬಂದರು. ಪದ್ಮನಾಭ ತೀರ್ಥರ ಜ್ಞಾನಿಗ ವರೇಣ್ಯರ ಗುಂಪೇ ಬಂತು. ಆ ಗುಂಪಿನ ಮಠಗಳು ಬೇಕಾದಷ್ಟು ಮಠಗಳು ಸೃಷ್ಟಿಯಾದವು.
ಆದರೆ ಮೂಲವಾಗಿ ಹನುಮಂತನೇ ನಮಗೆ ರಕ್ಷಕನಾಗಿರ್ತಾನೆ ಅಂತ ಹೇಳಿದ ಅರ್ಥ ಆದಾಗ ಹನುಮಂತನ ಮಠ ನಮ್ಮ ಮಠ ಅಂತ ಆಗಬೇಕು. ಅವಾಗ ಅರ್ಥ ಆಗುತ್ತೆ. ಯಾರ ಮಠ? ಹನುಮಂತನ ಮಠ ಅಂದ್ಬಿಡಿ. ವಿಶ್ವವೇ ಹನುಮಂತನ ಮಠ. ಇವತ್ತು ಹನುಮಂತನ ಮಠ ಅವರೇ ಮಧ್ವಾಚಾರ್ಯ. ಅವ್ರ ಜನಕ್ಕೆ ಅರ್ಥವಾಗೋ ಭಾಷೆಯಲ್ಲಿ ಹೇಳಬೇಕಲ್ಲ, ಆ ಪರಿಭಾಷೆಯಲ್ಲಿ ಹೇಳಬೇಕಲ್ಲ. ಹನುಮಂತನ ಮತ. ಅದಕ್ಕೆ ಚಂದ್ರಿಕಾಚಾರ್ಯ ಏನು ಮಾಡಿದ್ರು ಗೊತ್ತಾ? ದೂಷಣಂಚಾಶ್ಚ ಶ್ರೀಮದ್ ಭಾಷ್ಯ ಸೂಚಿತ ಉಚ್ಯತೆ, ಮಧ್ವ ಭಾಷ್ಯ ಹನುಮದ್ ಭಾಷ್ಯ ಸೂಚಿತ ಉಚ್ಯತೆ ಅಂತ ಹೇಳಿಬಿಟ್ಟು ಹನುಮಂತನ ಭಾಷೆ ತಕ್ಷಣ ಅರ್ಥ ಆಗುತ್ತೆ ಜನಗಳು. ಹನುಮಂತನ ಭಾಷೆ ರಾಮಾಯಣದಲ್ಲಿ ವರ್ಣನೆ ಮಾಡಿಬಿಟ್ಟಿದ್ದಾರಲ್ಲ, ಅಂಥ ಭಾಷೆ ಇದೆ. ಇದನ್ನು ತಿಳ್ಕೊಬೇಕಾದ್ರೆ ಇವತ್ತು ಯಾತಕ್ಕೆ ಸ್ವಾಮಿಗಳು ಇಲ್ಲಿ ಕೊಡಬೇಕು, ಇಲ್ಲಿ ಯಾತಕ್ಕೆ ಅಧಿಕ ಮಾಸ ಬರಬೇಕು ಅಂದರೆ ಸರ್ವಾಧಿಕನಾದ ವ್ಯಕ್ತಿ ಅಂದರೆ ಭಗವಂತ ನಾರಾಯಣ. ಸರ್ವಾಧಿಕನಾದ ವ್ಯಕ್ತಿ ನಾರಾಯಣ. ತಿಳಿಸೋಕ್ಕಂಥ ಜೀವಾಧಿಕರಾದ ವ್ಯಕ್ತಿಗಳು ಅಂದರೆ ಮಧ್ವಾಚಾರ್ಯರು, ವಾಯುದೇವರು. ಜೀವಾಧಿಕರು, ಸರ್ವಾಧಿಕರು. ಸರ್ವಾಧಿಕವಾದ ಸಾಧನೆ ಯಾವುದು ಅಂದರೆ ಜ್ಞಾನ. ಸರ್ವಾಧಿಕವಾದ ಜನ್ಮ ಯಾವುದು ಅಂತ ಕೇಳಿದರೆ ವೈಷ್ಣವ ಜನ್ಮ. ಅಂಥ ಜನ್ಮದಲ್ಲಿ ಸರ್ವಾಧಿಕವಾದಂಥ ದಕ್ಷಿಣ ಭಾರತದ ನದಿ ಅಂದರೆ ಕಾವೇರಿ ನದಿ. ಕಾವೇರಿಗೆ ಹತ್ತಿರ ರಂಗನಾಥ ದೇವರು, ಅದಕ್ಕೆ ಹತ್ತಿರದ ಮೈಸೂರು. ಆ ಮೈಸೂರಿಗೆ ಇವತ್ತು ಸ್ವಾಮಿಗಳು ಬಂದು ಇಲ್ಲಿ ಅಧಿಕ ಮಾಸದಲ್ಲಿ ಕೂತಿದ್ದಾರೆ ಅಂದರೆ ಬಹುಶಃ ನಮಗೆ ದೇವರು ಹಾಗೆ ಲಿಂಕ್ ಕೊಡ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ನಾವೀಗ ಹನುಮಂತ ಲಿಂಕ್ ಆಗ್ತಕ್ಕಂಥ ಜಾಗದಲ್ಲಿ ಇದ್ದೇವೆ. ಈಗ ಸ್ವಲ್ಪ ಆ ಕಡೆಗೆ ಹೊತ್ತು ಬಿಡ್ತೇವೆ ಅಷ್ಟೇ, ಆ ಕಡೆ ಹೋಗಬಾರ್ದು. ದೊಡ್ಡ ಸುಯೋಗ ಇದು. ಈ ಯೋಗವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಇದರಲ್ಲಿ ಭಾಗವತ್ ಪುರಾಣದಲ್ಲೇ ಹೇಳ್ತಾರೆ, ಯಾರು ಕಾವೇರಿ ನದಿ ನೀರು ಕುಡಿತಾರಲ್ಲ ಅವರು ಭಕ್ತರಾಗ್ತಾರೆ ಅಂತ ಹೇಳಿದ್ದಾರೆ. ಕಾವೇರಿ ನದಿ ನೀರು ಕುಡಿಯೋರು. ಹನುಮಂತ ಓಡಾಡಿದ ಜಾಗ ಇವೆಲ್ಲ ಕೂಡ. ಕಾವೇರಿ ಅತಿ ಹತ್ತಿರ ಇರೋ ದೊಡ್ಡ ಸಿಟಿ ಅಂದರೆ ಕಾವೇರಿ ಮೈಸೂರೇ. ಅತಿ ಹತ್ತಿರ ಇರೋ ಸಿಟಿ ಅಂತ ಹೇಳಿದರೆ ಕಾವೇರಿನೇ. ಅದಕ್ಕೆ ಇಲ್ಲಿ ಇವತ್ತು ನಿನ್ನೆ ಇದಲ್ಲ. ಇವತ್ತು ಇಲ್ಲಿಯ ರಾಜಮನೆತನಕ್ಕೂ ಬಹುಶಃ ಒಂದು ಮಠಕ್ಕೂ ಇರತಕ್ಕಂಥ ಅತಿ ಹೆಚ್ಚಿನ ಸಂಬಂಧ ಗುರುತು ಅಂದರೆ ಉತ್ತರಾದಿ ಮಠ. ಯಾಕೆ ಗೊತ್ತಾ? ಈ ಅರಮನೆಗೆ ಇಷ್ಟು ಹತ್ತಿರ ಗುರುಮನೆ ಇರುತ್ತೆ, ಯೋಚನೆ ಮಾಡಿ. ಇಷ್ಟು ಹತ್ತಿರ ಒಂದು ಕಿಲೋಮೀಟ್ರ್ ಕೂಡ, ಅರ್ಧ ಕಿಲೋಮೀಟ್ರ್ ಕೂಡ ಇಲ್ಲ, ಅಷ್ಟು ಹತ್ತಿರದಿಂದ ಅಂತ ಕೇಳಿದರೆ ಅರಮನೆ ಹೇಗಿರಬೇಕು, ಗುರುಮನೆ ಹೇಗಿರಬೇಕು, ಎಷ್ಟು ಹತ್ತಿರ ಇರಬೇಕು, ಎಷ್ಟು ಪ್ರಭಾವ ಬೀರಿರಬೇಕು ಇಲ್ಲಿ ಅವರು. ಸತ್ಯ ಸಂಕಲ್ಪ ತೀರ್ಥರು, ಸತ್ಯ ಧರ್ಮ ತೀರ್ಥರು, ಅವರ ಅಣ್ಣ, ಅವರ ತಮ್ಮ, ಅವ್ರ ಗುರುಗಳು ಹೌದು, ಅಣ್ಣನೂ ಹೌದು ಅವರಿಗೆ. ಸತ್ಯ ಧರ್ಮರು, ನಮ್ಮ ಸತ್ಯ ಸಂಕಲ್ಪರು, ಸತ್ಯ ಸಂತುಷ್ಟ ಸ್ವಾಮಿಗಳು ಎಲ್ಲ ಕೂಡ ಮಾಡಿದ ಕೆಲಸ ನೋಡಿದ್ರೆ ಮಹತ್ವ ಹೆಮ್ಮೆ ಪಡಬೇಕು. ಅತಿ ಹತ್ತಿರದಲ್ಲಿ ಅರಮನೆಗೆ ಜಾಗ ಸಿಗಬೇಕಾದ್ರೆ ಅದು ಯಾವ ವರ್ಚಸ್ಸು ಯೋಚನೆ ಮಾಡಿ. ಅದು ರಾಮದೇವರ ವರ್ಚಸ್ಸು, ಬುಧರಾಮದೇವರ ವರ್ಚಸ್ಸು, ಮುಖ್ಯವಾಗಿ ಅವರ ಭಕ್ತಾಗ್ರೆ ಹನುಮಂತ ದೇವರ ವರ್ಚಸ್ಸು. ಅದರ ಪ್ರಭಾವದಿಂದ ಇವತ್ತು ಸುರಕ್ಷಿತವಾಗಿರಲು ಸಾಧ್ಯವಾಗಿದೆ. ಎಷ್ಟೋ ರಾಜಮನೆತನ ಅಡ್ರೆಸ್ ಇಲ್ಲದೆ ಹೋಗಿಬಿಟ್ಟಿವೆ. ಇವತ್ತು ನಿಜವಾಗಲೂ ಕೂಡ ರಾಜವೈಭವದ ಒಂದು ಮನೆತನ ಉಳ್ಕೊಂಡಿದೆ ನಮ್ಮ ಭಾರತದಲ್ಲಿ ಅಂದರೆ ಅದು ಮೈಸೂರು ರಾಜ್ಯ ಒಂದೇ. ಅದು ಕಾರಣ ಇಷ್ಟು ಹತ್ತಿರ ಗುರುಮನೆ ಇದೆಯಲ್ಲ, ಅದರ ಪ್ರಭಾವದಿಂದ ಅದರ ಒಂದು ಮಹತ್ವ ಹೊರಟೋಗಿಲ್ಲ. ಆ ರಾಜರು ಕೂಡ ಇವತ್ತು ಒಳ್ಳೆ ಗೌರವದಿಂದ ನಡ್ಕೋತಾ ಇದ್ದಾರೆ. ಇವತ್ತು ಹೆಮ್ಮೆ ಪಡಬೇಕಾದ ಸಂಗತಿ. ಆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಬೆಳವಣಿಗೆ ಕಾರಣರಾದ ಪೂರ್ಣೇಂದ್ರ ನಮ್ಮ ವೈಷ್ಣವರೇ ಆಗಿದ್ದಾರೆ. ಇಲ್ಲಿ ಜಗನ್ನಾಥಾಶ್ರಮದ ಜ್ಞಾನಿಗಳ ದಂಡೆ ಬಂದು ಹೋಗ್ಬಿಟ್ಟಿದೆ ಈ ಕಡೆಗೆಲ್ಲ ಕೂಡ. ರಾಯರ ದೊಡ್ಡ ಕ್ಷೇತ್ರ ನಂಜನ್ನು ಕೂಡ ಬಹಳ ಹತ್ತಿರದಲ್ಲೇ ಇದೆ. ಮತ್ತು ಈ ವೈಷ್ಣವರ ದೊಡ್ಡ ಕೇಂದ್ರವಾಗಿ ರೂಪುಗೊಂಡಿದ್ದು ಅದು ಇದೆ. ಯಾತಕ್ಕೆ ನಮ್ಮ ಹಿಂದಿನ ಸ್ವಾಮಿಗಳು ಓದಿದ ಊರು ಕೂಡ ಮೈಸೂರೇ. ಓದಿದ ಮೈಸೂರಿನಲ್ಲೇ ಓದಿರೋದು. ಮೈಸೂರಿಗೆ ದೊಡ್ಡ ನಂಟಿದೆ ಈ ಮಂಟದಲ್ಲಿ. ಅಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ಪರಮಪೂಜ್ಯ ಶ್ರೀಪಾದರಲ್ಲಿ ಕೂತ್ಕೊಂಡು ಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಜ್ಞಾನ ಕಾರ್ಯಗಳು ನೋಡಿದರೆ ಮೈಸೂರಿನಲ್ಲಿ ಇಷ್ಟು ಮಾಧ್ವರಿದ್ದಾರೆ ಅಂತ ಗೊತ್ತಾಗಿದ್ದು ಬಹುಶಃ ಮೈಸೂರಿನವ್ರಿಗೆ ಈಗಲೇ ಅಂತ ಗೊತ್ತಾಗುತ್ತೆ. ಈ ಒಂದು 15 ದಿವಸದಲ್ಲಿ 20 ದಿವಸದಲ್ಲಿ ಮೈಸೂರು ಇಷ್ಟು ಬ್ರಾಹ್ಮಣರಿದ್ದಾರೆ, ಮಾಧ್ವರಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಮೈಸೂರು ಭಾರಿ ದೊಡ್ಡದು ಅಂತ ಗೊತ್ತಾಗ್ಬಿಟ್ಟಿದೆ. ಎಲ್ಲೋ 4 ಜನ 10 ಜನ ಸೇರೋ ಜಾಗದೊಳಗೆ ದಿವಸಕ್ಕೆ 3,000 4,000 6,000 ಸೇರ್ತಾರೆ ಅಂತ ಹೇಳಿದರೆ ನಿಜವಾಗಲೂ ಮಾಧ್ವರ ಕೇಂದ್ರ ಬಹುಶಃ ನಾವು ಗುಲ್ಬರ್ಗ ರಾಯಚೂರು ಅಂತ ತಿಳ್ಕೊಂಡಿದ್ವಿ. ಮೈಸೂರು ಕೂಡ ಹಾಗೇ ಇದೆ ಅಂತ ಒಂದು ಭಾವನೆ ಬರಲಿಕ್ಕೆ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಅದು ನಮ್ಮ ಗಟ್ಟಿ ತತ್ವ. ರಾಮದೇವರ ಹಿರಿಮೆ, ಪರಮಪೂಜ್ಯ ಶ್ರೀಪಾದರಿ ಅವರ ಹಿರಿಮೆ ಹೇಳಕ್ಕೆ ನಮ್ಗೆ ಹೊತ್ತು ಇಲ್ಲ, ಬಾಯೂ ಇಲ್ಲ. ತುಂಬ ಇದಿದೆ. ಸತ್ಯ ಸಂಕಲ್ಪದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅವ್ರ ತತ್ವ ಪ್ರಕಾಶಕ ಪೂರ್ತಿ ಅವ್ರ ಕೈಲಿ ಬರ್ಕೊಂಡಿದ್ದಾರೆ. ನನಗೆ ಸಿಕ್ಕಿತ್ತು, ಅವ್ರ ಮಠಕ್ಕೆ ಕೊಟ್ಟಿದ್ದೀನಿ. ಮಠದಲ್ಲಿ ತತ್ವ ಪ್ರಕಾಶಕ ಪೂರ್ತಿ ಒಬ್ಬ ಮಠಾಧೀಶರಾಗಿ ಅದನ್ನು ಬರಿಬೇಕಾದ್ರೆ ಎಷ್ಟು ಟೈಮು, ಎಷ್ಟು ಶ್ರದ್ಧೆ ಆಗಿರ್ಬೇಕು ಅವ್ರಿಗೆ. ಪೂರ್ಣಾಶ್ರಮದಲ್ಲೇ ಬರೆದಿದ್ದರು. ಸುಂದರ ಹ್ಯಾಂಡ್ ರೈಟಿಂಗ್ ಅವರು. ಅದ್ರ ಜೊತೆಗೆ ಸತ್ಯವರು ಸ್ವಾಮಿಗಳು ಸುಧಾ ಬರೆದಲ್ಲ, ವಿಶ್ವವಿಖ್ಯಾತ ಸರ್ವಮೂಲ ಬರೆದರು. ಬಂಗಾರದ ಹೊರಗೆ ಹಾಕಿ ಬರೆದಿದ್ದ ಮಹಾನುಭಾವರು ಸರ್ವಮೂಲಗಳನ್ನು ಸತ್ಯಧರ್ಮ ಸ್ವಾಮಿಗಳು. ಸತ್ಯ ಸಂಕ್ರಮ ನೋಡಿರ್ತೀರಿ. ನಾವು ಮಾತು ಹೇಳ್ತೇನೆ, ಅವರಿಗೆ ಗಂಗಾ ಪ್ರತ್ಯಕ್ಷ ಅಂತ ಹೊಳೆಹೊಂದರಲ್ಲಿ ಕೇಳಿದ್ದೀರಿ. ಇವರಲ್ಲೂ ಗಂಗಾ ಪ್ರತ್ಯಕ್ಷ ಅಂಥೇಳಿ ಸತ್ಯ ವೃಂದಾವನಕ್ಕೆ ಹೋಗಿ ನಾನು ಹಿಂದಿನೇನು ಓದಿದ್ದು ಈ ಊರಲ್ಲಿದ್ದಾಗ ಕೆಲವು ದಿವಸ ಈ ಮಠದಲ್ಲೇ ಇದ್ದೆ. ನಾನು ರೂಮ್ನಲ್ಲಿ ಇದೇ ಮಠದಲ್ಲಿದ್ದೆ. ಅದು ಅರ್ಚಕರು ತುಂಬ ಹಣ್ಣು ಮುದುಕರಾಗಿದ್ದರು. ಎಷ್ಟೋ ಸತಿ ಮಾಡೋ ಪೂಜೆ ನಾನೇ ಪೂಜೆ ಮಾಡ್ತಿದ್ದೆ. ಆಗ ಅಭಿಷೇಕ ಮಾಡ್ತಾಯಿದ್ದೆ. ಅಲ್ಲಿ ದಿವಸ ಸಾಯಂಕಾಲ ನೀರು ನಾನೇ ಚೆನ್ನಾಗಿ ಒರೆಸಿಬಿಡ್ತಾಯಿದ್ದೆ, ಹೋಗಬೇಡ ಅಂತ ಹೇಳಿಬಿಟ್ಟು. ಸಾಯಂಕಾಲ ಆ ಪ್ರಕಾರ ನೀರು
ಈ ರೀತಿ ಗಂಗಾ ಪ್ರತ್ಯಕ್ಷರ ಸ್ವಾಮಿಗಳು ಇಷ್ಟು ಹತ್ರ ಇದ್ದಾರೆ, ಅದು ಎಷ್ಟು ಪುಣ್ಯ ಮಾಡಿರಬೇಕು ಯೋಚನೆ ಮಾಡಿರೋ ಕಥೆ ಅಲ್ಲ ಇದು. ಒಂದು ಇವತ್ತು ಯಾರು ಬೇಕಾದ್ರೂ ನೋಡ್ಬೋದು, ಒಂದು ಹರಿತದ್ದು ಧಾರಾಕಾರವಾಗಿ ಇವತ್ತು ಅದು ಇದು ಬಂದಿದೆ. ನಮ್ಮ ಭಾಗ್ಯ ಇದು. ಇವತ್ತು ಕಲಿಯುಗದಲ್ಲಿ ದೇವರಿದ್ದಾನೆ ಅಂತ ಜನಕ್ಕೆ ಹುಟ್ಟಿಸ್ಬೇಕಾದ್ರೆ ಬಾಯಲ್ಲಿ ಹೇಳೋದೆಷ್ಟು ಬೇಕಾದ್ರೂ ತೋರಿಸ್ಬೇಕು ಆ ರೀತಿಯಲ್ಲಿ. ಅಂಥ ಮಹಾನುಭಾವರು ಇಲ್ಲಿದ್ದಾರೆ ಅಂತ ಹೇಳಿದರೆ ಎಷ್ಟು ಹೆಮ್ಮೆ ಪಡಬೇಕು, ಎಷ್ಟು ಆನಂದ ಪಡಬೇಕು. ನಾವು ಪರಮಪೂಜ್ಯ ಸತ್ಯಾತ್ಮ ತೀರ್ಥರನ್ನು, ಶ್ರೀಪಾದರನ್ನು ಒಂದು ತಿಂಗಳು ಮೈಸೂರು ಇಟ್ಕೊಳ್ಳೋದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಾಯಿತು ಗೊತ್ತಾ? ಆ ಇಬ್ಬರು ಸ್ವಾಮಿಗಳಿದ್ದಾರೆ ಅಂಥೇಳಿ ಸಾಧ್ಯವಾಯಿತು. ಇಲ್ದಿದ್ದರೆ ಅವ್ರು ನಮಗೋಸ್ಕರ ಕೂತವರಲ್ಲ ಅಂತ. ನಮ್ಮ ಗುರು ಭಾರಿ ಭಕ್ತಿ ಅವರಿಗೆ. ಬಹುಶಃ ಗುರುಭಕ್ತಿಯನ್ನು ಕಲಿಬೇಕು ಅಂತ ಕೇಳಿದರೆ ನಮ್ಮ ಸ್ವಾಮಿಗಳನ್ನು ನೋಡಿದಾಗ ಬಹಳ ಆಶ್ಚರ್ಯ. ಸಾಮಾನ್ಯವಾಗಿ ಗುರುಭಕ್ತಿ ಅಂದರೆ ಓದಬೇಕಾದ್ರೆ ಇರೋದೆ, ಓದ್ಮೇಲೆ ಗುರುಗಳು ಗುಡ್ ಬೈ ಮಾಡೋ ಭಕ್ತಿನೇ ಜಾಸ್ತಿ ಇರೋ ಕಾಲ ಇದು. ಅಂಥದ್ರಲ್ಲಿ ಅವರು ಗುರುಗಳ ಮೇಲಿದ್ದ ಭಕ್ತಿ, ಅವರು ತೋರಿಸ್ತಕ್ಕಂಥ ಆಧಾರ, ಗ್ರಂಥಗಳ ಬಗ್ಗೆ ಇರತಕ್ಕಂಥ ಅಗಾಧವಾದ ಪಾಂಡಿತ್ಯ, ತಿಳಿಸ್ತಕ್ಕಂಥ ಕಳಕಳಿ ಎಲ್ಲವನ್ನು ನೋಡ್ಲಿಕ್ಕೆ ಹೊರಟಾಗ ಇವರು ಅವರಿದ್ದಾರೆ ಅಂತ ಇವರು ಬಂದರು, ಅವರು ಬರಲಿ ಅಂತ ಇವರು ಕರೆಸ್ಕೊಂಡ್ರು. ಸತ್ಯಸಂಕಲ್ಪ ಕರೆಸ್ಕೊಂಡ್ಬಿಟ್ಟು ನಮ್ಮ ನೀವು ಇಲ್ಲಿರಬೇಕು ಅಂತ ಕರೆಸ್ಕೊಂಡಿದ್ದಾರೆ. ಅಂಥ ಭಾಗ್ಯದಲ್ಲಿ ಇವತ್ತು ನಾಲ್ಕು ಮಾತಾಡತಕ್ಕಂಥ ಅವಕಾಶ ನಮ್ಮ ಶ್ರೀಗಳು ಕರುಣಿಸಿದ್ದಾರೆ. ಅದಕ್ಕೆ ನಾನು ಬಹಳ ಭಕ್ತಿಯಿಂದ ಅವ್ರಿಗೆ ನಮಸ್ಕಾರಗಳನ್ನು ಹೇಳ್ತಾ ಕಾಲ ಮೀರಿದ್ದೇನೆ ಆಗಲೇ. ಇಂಥ ಇಂಥ ಉತ್ಸವ ನೋಡೋದು ದೊಡ್ಡ ಪುಣ್ಯ. ನಾನು ಮೈಸೂರಲ್ಲಿ ಅಷ್ಟು ದಿವಸ ಇದ್ದೆ, ಇಂಥ ಒಂದು ಕಾರ್ಯಕ್ರಮ ಕಾಣಲಿಕ್ಕೆ ಆಗದಿರಲಿಲ್ಲ. ಆಗ ಇವತ್ತು ಮಾಡಿ ಖುಷಿ ಆಗ್ತಾಯಿದೆ, ಜನ ನೋಡಿದ್ರೆ ಖುಷಿ ಆಗ್ತಾಯಿದೆ. ಈ ರೀತಿ ವೈಷ್ಣವರು ಹೆಮ್ಮೆ ಪಟ್ಟು ವಿಶೇಷವಾಗಿ ವೈಷ್ಣವ ಸಮಾಜ ಬೆಳೆದರೆ ಅದು ವಿಶ್ವಕ್ಕೆ ಕಲ್ಯಾಣ ಕೊಡ್ತಕ್ಕಂಥ ದೊಡ್ಡ ಸಮಾಜ. ಹನುಮಂತ ಇವತ್ತು ಹೊರಗಿನ ಅಲ್ಲ, ಒಳಗೆ ನಮ್ಮ ಒಳಗೆ ಇರ್ತಕ್ಕಂಥ ವ್ಯಕ್ತಿಯನ್ನು ಹನುಮಂತ ಒಳಗೆ ಇದ್ದಾರೆ ಪ್ರಾಣದೇವರು. ಪ್ರತಿ ಕ್ಷಣದಲ್ಲೂ ನಾನು ಬದುಕಿಸಿದ್ದಾರೆ ಅವರು, ನೆನಪಿಟ್ಟುಕೊಂಡು. ಏನು ಅದ್ಭುತ ವ್ಯಕ್ತಿತ್ವ. ಪ್ರತಿಯೊಬ್ಬ ಜಾತ್ಯತೀತ ಒಬ್ಬ ವ್ಯಕ್ತಿಗಳಿದ್ದ ಹನುಮಂತ ದೇವರು ಮಾತ್ರ. ಎಲ್ಲ ಜಾತಿಯವರು ಬದುಕಿದ್ರು ಹನುಮಂತ ದೇವರೊಬ್ಬರು. ಎಲ್ಲ ಜಾತಿಯವರು ವಾಯುದೇವರು ಬದುಕಿದ್ದಾರೆ. ಅವ್ರ ಜಾತಿ ಪಕ್ಷಪಾತ ಎಲ್ಲರೂ ಸತ್ತೋಗ್ಬಿಡ್ತಾರೆ ಅನ್ನೋ ಕೂಡ. ದೇವರು ಭಗವಂತ ಜಾತ್ಯತೀತ, ವಾಯುದೇವರು ಜಾತ್ಯತೀತರು. ಜಾತಿ ಹೋಗಬಾರ್ದು, ಜಾತ್ಯತೀತತೆ ಇರಬೇಕು, ಅದು ಬಹಳ ಮುಖ್ಯ. ಜಾತಿ ಪಕ್ಷಪಾತಕ್ಕೆ ಕಾರಣ ಆಗಬಾರ್ದು ಅಂತ ಸಾರ್ವಜನಿಕವಾದ ದೇವರು. ಪ್ರಾಣದೇವರ ಮೂಲಕ ದೇವರನ್ನು ಕಾಣಬೇಕಾದ್ರಿಂದ ಪ್ರಾಣದೇವರ ಬಗ್ಗೆ ಎಷ್ಟು ತಿಳ್ಕೊತೇವೋ ದೇವರಲ್ಲಿ ಭಕ್ತಿ ಅಷ್ಟು ಜಾಸ್ತಿ ಆಗುತ್ತೆ. ಇಂಥ ಪ್ರಾಣದೇವರಿಂದ ಸದಾ ವಂದ್ಯನಾಗಿರ್ತಕ್ಕಂಥ ಹಿರಿಮೆ ಭಗವಂತನದು ಅಂದರೆ ದೇವರು ಮಹಿಮೆಗೆ ಮತ್ತೊಂದು ಆಧಾರ ಕೊಡೋ ಕಾರಣ ಇಲ್ಲ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನೋ ಮಾತನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಡ್ತಾ ನಾವು ದೇವರ ಸಾರ್ಥಕ ಮಾಡಿಕೊಳ್ಳೋಣ. ಪರಮಪೂಜ್ಯ ಶ್ರೀಪಾದಂಗಳವರು ನಮ್ಮ ಸಿದ್ಧಾಂತ ಪ್ರತಿರೂಪದಂತಿರ್ತ ಮಹಾನುಭಾವರು. ಅವರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಹಿರಿಯ ವಿದ್ವಾಂಸರಾದಂತಹ ಪಂಡಿತ ವ್ಯಾಸನಕೆರೆ ಪ್ರಭಂಜನಾಚಾರ್ಯರ ಪ್ರವಚನ ಅದು ಕೇಳುವುದಕ್ಕೇನೆ ಅತ್ಯಂತ ಮೋಹಕವಾದದ್ದು. ಎಲ್ಲರಲ್ಲಿ ವಿಶೇಷವಾಗಿ ಹರಿಭಕ್ತಿಯನ್ನು, ಗುರುಭಕ್ತಿಯನ್ನು ಅಭಿವೃದ್ಧಿ ಮಾಡುವ ರೀತಿಯಲ್ಲಿ ಅನೇಕ ಶಾಸ್ತ್ರೀಯ ವಿಷಯಗಳನ್ನು ತಿಳಿಸಿಕೊಟ್ಟು, ಅದರ ಜೊತೆಗೆ ನಾವೆಲ್ಲ ಪ್ರತಿನಿತ್ಯ ಗುರುಗಳ ದರ್ಶನವನ್ನು ಮಾಡ್ತಾ ಇದ್ದೇವೆ, ಸ್ವಾಮಿಗಳ ದರ್ಶನ ಮಾಡ್ತೇವೆ, ಪ್ರವಚನ ಕೇಳ್ತೇವೆ. ಆದರೆ ನಮ್ಮ ಅಲ್ಪ ಜ್ಞಾನದಿಂದ ಸ್ವಾಮಿಗಳನ್ನು ನಾವು ತಿಳಿದುಕೊಂಡು ಅಲ್ಪವಾಗಿ ತಿಳಿದುಕೊಳ್ತೇವೆ. ಇಂತಹ ಹಿರಿಯ ವಿದ್ವಾಂಸರ ಮುಖದಿಂದ ಮಹಾಸ್ವಾಮಿಗಳವರ ಮಹಿಮೆಯನ್ನು ನಾವು ತಿಳಿದಾಗ ನಾವು ಇನ್ನೂ ಹೆಚ್ಚು ಗುರುಗಳಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ಕಾರಣವಾಗ್ತದೆ. ಅಂತಹ ಹಿರಿಯ ವಿದ್ವಾಂಸರು ನಮ್ಮ ಪರಮಪೂಜ್ಯ ಹಿರಿಯ ಶ್ರೀಪಾದಂಗಳವರು, ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೆ ಅತ್ಯಂತ ಆತ್ಮೀಯರಾದಂತಹ ಶಿಷ್ಯರಾಗಿದ್ದು